ಸ್ನೇಹಿತರೆ, ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರ ನಿಮ್ಗೋಸ್ಕರವಾಗಿ ಮತ್ತೊಂದು KAS ಸರಣಿಯ ಕಂಟಿನ್ಯೂಟಿಂಗ್ ಪಾರ್ಟ್ ವಿಡಿಯೋ 3 ನಿಮ್ಗೋಸ್ಕರ ಬರ್ತಾ ಇದೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ ಸ್ನೇಹಿತರೆ, 2015ರ KAS ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂತಹ ಅತ್ಯಮೂಲ್ಯವಾಗಿರ್ತಕ್ಕಂತಹ ಅನೇಕ ಇತಿಹಾಸದ ಪ್ರಶ್ನೋತ್ತರಗಳನ್ನ ನಿಮ್ಗೋಸ್ಕರ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಯಾರ್ಯಾರು ಇವರೆಗೂ ಕೂಡ ಸ್ಫೂರ್ತಿ ಅಕಾಡೆಮಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದ್ರ ಕೆಳಗಡೆ ಇರುವಂತಹ ರಮೇಶ್ 99 ನನ್ನ ಟೆಲಿಗ್ರಾಮ್ ಚಾನಲ್, ಆ ಟೆಲಿಗ್ರಾಮ್ ಚಾನಲ್ ಕೂಡ ನೀವು ಈ ಲಿಂಕ್ ಅನ್ನ ಪಡಿಬಹುದು ಸ್ನೇಹಿತರೆ. ಹಾಗೇನೆ ಅತ್ಯದ್ಭುತವಾಗಿರ್ತಕ್ಕಂತ ಒಂದು ವಿಡಿಯೋಗಳ ಸರಣಿ ನಿಮ್ಗೋಸ್ಕರ ಬರುತ್ತೆ. ಬನ್ನಿ ವಿಡಿಯೋದಲ್ಲಿ ಏನಿದೆ ಅಂತೇಳಿ ನೋಡೋಣ. ಓಕೆ, ಪ್ರಶ್ನೆ ನಿಮ್ಮ ಮುಂದೆ ಬಂತು ಸ್ನೇಹಿತರೆ. KAS 2015 ನಲ್ಲಿ ಕೇಳಿರೋ ಪ್ರಶ್ನೆ ಒಂದು, ರೈತವಾರಿ ಪದ್ಧತಿಯು ಬ್ರಿಟಿಷ್ ಭಾರತದ ದಕ್ಷಿಣ ಭಾಗದಲ್ಲಿ ಪರಿಚಯಿಸಿದ ಭೂಮಿಯ ಕರ ನಿರ್ಧಾರಣೆ ಪದ್ಧತಿ ಆಗಿತ್ತು. ಇದಕ್ಕೆ ಕಾರಣ ಬ್ರಿಟಿಷ್ ಭಾರತದಲ್ಲಿ ಭೂಮಿ ಕಂದಾಯ ಸಂಗ್ರಹಣೆಯನ್ನು ಹೆಚ್ಚಿಸುವುದು, ಭಾರತದ ಆರ್ಥಿಕತೆಯನ್ನು ಸುಧಾರಿಸುವುದು, ಭೂಮಾಲೀಕರ ಮೇಲೆ ಹಿಡಿತ ಸಾಧಿಸುವುದು, ಕ್ಷಾಮಗಳ ಮೇಲೆ ಪುನರಾವೃತ್ತಿಯನ್ನ ತಡೆಯುವುದು. ಯೋಚನೆ ಮಾಡಿ ನೋಡೋಣ ಸ್ನೇಹಿತರೆ. ಈ ಪ್ರಶ್ನೆಗೆ ಅರ್ಥ ನೋಡೋದಾದ್ರೆ ನೀವು ಈಸಿ ಇದೆ ಪ್ರಶ್ನೆಯಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ, ಭೂಮಿಯ ಕಂದಾಯ ಸಂಗ್ರಹಣೆಯನ್ನ ಹೆಚ್ಚಿಸುವ ಉದ್ದೇಶದಿಂದ ಈ ಕಂದಾಯ ಪದ್ಧತಿಯನ್ನ ಭಾರತದಲ್ಲಿ ಇಂಟ್ರೊಡ್ಯೂಸ್ ಮಾಡುವಂತ ಉದ್ದೇಶವನ್ನು ಹೊಂದಿತ್ತು. ಯಾವುದು? ರೈತವಾರಿ ಪದ್ಧತಿ ಕೂಡ. ರೈತವಾರಿ ಪದ್ಧತಿ ಅಂದ್ರೆ ನಿಮ್ಗೆ ಗೊತ್ತಿದೆ, ಅದು ಬ್ರಿಟಿಷ್ ಭಾರತದಲ್ಲಿ ಏನ್ ನಮ್ದು ಮದ್ರಾಸ್ ಪ್ರಾಂತ್ಯ ಇತ್ತು. ಓಕೆ, ಈ ಮದ್ರಾಸ್ ಪ್ರಾಂತ್ಯದಲ್ಲಿ 1820ರ ವೇಳೆಗೆ ಮದ್ರಾಸ್ ಅಲ್ಲಿ ಒಂದು ಗವರ್ನರ್ ಹುದ್ದೆಯನ್ನ ಅಳವಡಿಸಿಕೊಂಡಂತಹ ಥಾಮಸ್ ಮನ್ರೋ ಬರ್ತಾನೆ. ಈ ಥಾಮಸ್ ಮನ್ರೋ ಈ ಭಾಗದಲ್ಲಿ ಈ ರೈತವಾರಿ ಪದ್ಧತಿಯನ್ನ ಜಾರಿಗೆ ತರ್ತಾನೆ. ಇದನ್ನ ತಂದಿರುವ ಉದ್ದೇಶದಲ್ಲಿ ನಮಗೆ ನೆನಪಿರ್ಲಿ ಎಲ್ಲೆಲ್ಲಿ ತಂದ ಅಂತ. ಒಂದು ಮದ್ರಾಸ್ ಭಾಗದಲ್ಲೂ ತರ್ತಾನೆ, ಇನ್ನೊಂದು ಈ ಕಡೆ ಪಶ್ಚಿಮ ಭಾಗದ ಬಾಂಬೆಯಲ್ಲೂ ಕೂಡ ಜಾರಿಗೆ ತರ್ತಾರೆ. ಇನ್ನು ಈ ಕಡೆ ಅಸ್ಸಾಂ ಪ್ರಾಂತ್ಯಗಳಿತ್ತು. ಬಹಳ ಜನರಿಗೆ ಇದು ಗೊತ್ತಿರೋದಿಲ್ಲ, ನೆನಪಿಡಿಗಳು. ಓಕೆ, ಅಸ್ಸಾಂ ಪ್ರಾಂತ್ಯದಲ್ಲೂ ಕೂಡ ಇತ್ತು. ಬಂಗಾಳ ಪ್ರಾಂತ್ಯಕ್ಕಿಂತ ಬಂಗಾಳ ಪ್ರಾಂತ್ಯದ ಕೆಳಗಣ ಪ್ರಾಂತ್ಯಗಳಲ್ಲಿ ಜಮೀನ್ದಾರಿ ಪದ್ಧತಿ ಇತ್ತು, ಕಾಯಂ ಗುತ್ತಾದಾರಿ. ಮೇಲ್ಭಾಗದಲ್ಲಿ ನೀವು ನೋಡಿದರೆ ಅಸ್ಸಾಂ ಪ್ರಾಂತ್ಯಗಳಲ್ಲೂ ಕೂಡ ಅದು ಜಾರಿಯಲ್ಲಿ ಇತ್ತು. ಕರ್ನಾಟಕದಲ್ಲಿ ಸ್ವತಂತ್ರವಾಗಿ ಒಂದು ಕೊಡಗು ಪ್ರಾಂತ್ಯ ಇತ್ತಲ್ಲ, ಈ ಭಾಗದಲ್ಲೂ ಕೂಡ ಇತ್ತು. 4 ಭಾಗಗಳಲ್ಲಿ ಈ ರೈತವಾರಿ ಪದ್ಧತಿ ಕೂಡ ಜಾರಿಯಲ್ಲಿ ಇತ್ತು. ಬಟ್ ಈ ರೈತವಾರಿ ಪದ್ಧತಿಯನ್ನ ತರುಂದು ಡೆವಲಪ್ಮೆಂಟ್ಸ್ ಮಾಡುವಂತ ಉದ್ದೇಶ ಏನಿತ್ತಂದ್ರೆ, ಇಲ್ಲಿ ರೈತರಿಗೆ ಭೂಮಿಯ ಮೇಲಿನ ಹಕ್ಕನ್ನ ಕೊಟ್ಟ, ಆದರೆ 50% ಅವರು ತೆರಿಗೆಯನ್ನ ಸಲ್ಲಿಸಬೇಕಾಗಿತ್ತು. ಸಲ್ಲಿಸಿದ ರೈತರಿಗೆ ಇದರಿಂದ ಏನ್ ಸಿಗ್ತಾ ಇತ್ತು ಅಂದ್ರೆ, ಭೂಮಿಯ ಮೇಲಿನ ಒಡೆತನ ಸಿಗ್ತಾ ಇತ್ತು. ಒಡೆತನ ಸಿಗ್ತದೆ ಅನ್ನೋ ಕಾರಣಕ್ಕಾಗಿ 50% ಅವ್ರು ತೆರಿಗೆ ಕೂಡ ಒಪ್ಕೋತಾರೆ. ಜೊತೆಗೆ ವೆರಿ ಇಂಪಾರ್ಟೆಂಟ್ ಅಂತಂದ್ರೆ, ಭಾರತದಲ್ಲಿ ಈ ಒಂದು ಪದ್ಧತಿಯಿಂದನೇ ತೆರಿಗೆ ರೂಪದಲ್ಲಿ ಹಣವನ್ನ ಸಲ್ಲಿಸಬೇಕು ಅನ್ನೋ ಕಾರಣಕ್ಕಾಗಿನೇ ಮೊದಲ ಬಾರಿಗೆ ಭಾರತದಲ್ಲಿ ವಾಣಿಜ್ಯ ಕೃಷಿಗೆ ಹೆಚ್ಚಿನ ಆದ್ಯತೆ ಸಿಕ್ಕಿತ್ತು. ಇದಿಷ್ಟು ಕೂಡ ನೀವು ಸ್ವಲ್ಪ ರೆಫರಲ್ ಆಗಿ ಯೋಚನೆ ಮಾಡತಕ್ಕಂತ ಅಂಶಗಳು. ಇನ್ನ ಈ ಭಾಗದಲ್ಲಿ, ಭಾರತದ ಈ ಭಾಗದಲ್ಲಿ ನೀವು ನೋಡೋದಾದ್ರೆ, ಈ ಭಾಗದಲ್ಲಿ ಮಹಲ್ವಾರಿ ಇತ್ತು. ಮಹಲ್ವಾರಿ, ಓಕೆ, ಅಲೆಕ್ಸಾಂಡರು, RM ಬೋಲ್ಡ್ಸ್ ಅವರೆಲ್ಲ ಬರ್ತಾರೆ ಈ ಮಹಲ್ವಾರಿ ಸಿಸ್ಟಮ್ಸ್ ಅಲ್ಲಿ. ಫಸ್ಟ್ ಮೆಕಿಂಗ್ ಕೂಡ ಬರ್ತಾನೆ, ಅಥವಾ ಮೆಕೆನ್ಝೈ ಅಂತ ಕೂಡ ಕರಿತೀವಿ. ಅವನ ಕಲ್ಪನೆ ಇದು. ಲಾರ್ಡ್ ವಿಲಿಯಂ ಬೆಂಟಿಂಕ್ ಕಾಲದಲ್ಲಿ ಇದು ಇಂಟ್ರೊಡ್ಯೂಸ್ ಆಗತ್ತೆ. 1833 ವೇಳೆಗೆ ಇದು ಕೂಡ ಇಂಟ್ರೊಡ್ಯೂಸ್ ಆಗತ್ತೆ. 22 ಇಂದ ಇದು ಲಾಂಗ್ ಅಲ್ಲಿ ಬರ್ತದೆ. ದೆನ್ 33ಗೆ ಇದನ್ನ ಏನ್ ಮಾಡ್ತಾರೆ, ಇಂಟ್ರೊಡ್ಯೂಸ್ ಮಾಡ್ತಾರೆ ಈ ಭಾಗದಲ್ಲಿ. ಇನ್ನು ಈ ಭಾಗದಲ್ಲ ಇದ್ದದ್ದು ನಮ್ಗೆ ಕಾಯಂ ಗುತ್ತಾದಾರಿ ಪದ್ಧತಿ ಇತ್ತು. ಓಕೆ, ಹಂಗ ನಮ್ PUC ಪುಸ್ತಕ ಏನ್ ಹೇಳುತ್ತೆ ಅಂತ ನೋಡಿ ಇದು. ಓಕೆ, PUC ಪುಸ್ತಕದಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಈ ಪದ್ಧತಿ ಬಾಂಬೆ ಮತ್ತು ಮದ್ರಾಸ್ ಪ್ರಾಂತ್ಯಗಳಲ್ಲಿ ಜಾರಿಗೊಳಿಸಲಾಯಿತು. ಈ ಪದ್ಧತಿಯು ಈಸ್ಟ್ ಇಂಡಿಯಾ ಕಂಪನಿಯು ರೈತರು ಮತ್ತು ಕೃಷಿಕರೊಂದಿಗೆ ನೇರ ಒಪ್ಪಂದವನ್ನ ಮಾಡಿಕೊಂಡಿತ್ತು. ಮಧ್ಯವರ್ತಿಗಳು ಇರಲಿಲ್ಲ ಇದರಲ್ಲಿ. ನಾನು ನಿಮ್ಗೆ ಹೇಳ್ದಂಗೆ 50% ಕಂದಾಯವನ್ನು ನಿಯಮಿತವಾಗಿ ಕೊಡ್ತಕ್ಕಂಥ ಷರತ್ತಿನ ಮೇಲೆ ಈ ಮಾಲೀಕತ್ವವನ್ನು ನೀಡ್ತಾ ಇದ್ರು.
ಪ್ರತಿ 20 ರಿಂದ 30 ವರ್ಷಗಳಿಗೆ ಈ ಕಂದಾಯವನ್ನ ಪರಿಷ್ಕೃತಗೊಳಿಸಲಾಗ್ತಾ ಇತ್ತು. ಓಕೆ, ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ಲಿ. ಅಧಿಕಾರಿಗಳ ಸಹಾಯದಿಂದ ಇದನ್ನ ಸಂಗ್ರಹ ಮಾಡ್ತಾ ಇದ್ರು. ಅನೇಕ ವೇಳೆ ಕೃಷಿಕರು ಎಲ್ಲಾ ಉತ್ಪಾದನೆ, ಬರಗಾಲ, ಪ್ರವಾಹ ಹಾನಿಗೊಳಗಾದ್ರೂ ಕೂಡ ಇಲ್ಲಿ ಕಂದಾಯವನ್ನ ಏನ್ ಮಾಡ್ಬೇಕಾಯ್ತು, ಕೊಡ್ಲೇಬೇಕಾಗಿತ್ತು. ತೆರಿಗೆ ಕೊಡ್ಲಿಕ್ಕೆ ಆಗಲ್ಲ ಅಂದ್ರೆ ಅವರ ಒಡೆತನವನ್ನ ಏನ್ ಮಾಡ್ತಾ ಇದ್ರು, ಕಸ್ಕೊಳ್ತಾ ಇದ್ರು. ಸೊ ಹಿಂಗಾಗಿನೇ ರೈತರು ವಾಣಿಜ್ಯ ಕೃಷಿಯನ್ನು ಮಾಡೋ ಉದ್ದೇಶದಿಂದಾಗಿ ಸಾಲದಲ್ಲೇ ಹುಟ್ಟಿ, ಸಾಲದಲ್ಲೇ ಬೆಳೆದು, ಸಾಲದಲ್ಲೇ ಮರಣ ಹೊಂದುವಂತ ಪರಿಸ್ಥಿತಿ ಬಂತು ಅಂತೇಳಿ ನಮ್ಗೆ ಮೆಟ್ಕಾಫ್ನ ವರದಿಯಲ್ಲಿ ಕೂಡ ಸಿಗ್ತಕ್ಕಂಥದ್ದು ಇಲ್ಲೇ ಹೇಳಿಕೆಗಳು. ಮದ್ರಾಸ್, ಬಾಂಬೆ ಪ್ರಾಂತ್ಯಗಳಲ್ಲಿ, ಅಸ್ಸಾಂ ಮತ್ತು ಕೂರ್ಗ್ ಪ್ರಾಂತ್ಯಗಳಲ್ಲಿ ಜಾರಿಯಲ್ಲಿತ್ತು ಮತ್ತು ಸರ್ ಥಾಮಸ್ ಮನ್ರೋ ಈ ಪದ್ಧತಿಯನ್ನ ಜಾರಿಗೆ ತರ್ತಾನೆ. ಓಕೆ, ಇದು ನಮ್ಮ PUC ಪುಸ್ತಕ ನಮ್ಗೆ ಹೇಳತಕ್ಕಂಥದ್ದು ರೈತವಾರಿ ಸಿಸ್ಟಮ್ಸ್ ಬಗ್ಗೆ. ಹಂಗಾಗಿ ರೈತವಾರಿಯಲ್ಲಿ ನಾನು ಹೇಳಿರ್ತಕ್ಕಂಥ ಇಷ್ಟ ಅಂಶಗಳ ಜೊತೆಗೆ ಇದನ್ನು ಕೂಡ ನೀವು ಕ್ಯಾಚ್ ಅಪ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಮತ್ತು 2ನೇ ಕ್ವಶನ್ಸ್ ಏನ್ ಹೇಳುತ್ತೆ ಅಂತ ನೋಡೋಣ. ಮಾಪಿಳ್ಳೈ, ಈ ಮಾಪಿಳ್ಳೈ ದಂಗೆಯು ಡ್ಯಾಶ್ಗೆ ಸಂಬಂಧಿಸಿದೆ. ಬುಡಕಟ್ಟು ಜನರ ಅತೃಪ್ತಿ, ರಾಷ್ಟ್ರೀಯವಾದಿಗಳ ಅತೃಪ್ತಿ, ಸೈನಿಕರ ಅತೃಪ್ತಿ, ರೈತರ ಅತೃಪ್ತಿ. ಓಕೆ ನೋಡಿ ಸ್ನೇಹಿತರೆ, ಮಾಪಿಳ್ಳೈ ದಂಗೆ ಇದು ರಾಷ್ಟ್ರೀಯವಾದಿಗಳ ಅತೃಪ್ತಿ ಅಂತ ಕೂಡ ಕರಿತೀವಿ. ಇದನ್ನ ಹೆಂಗೆ ಅಂತ ಇದನ್ನ ಒಂದ್ಸಾರಿ ತಿಳ್ಕೊಳ್ಳಿ. ಮಾಪಿಳ್ಳೈ ಅಂತ ಬರ್ತಾವೆ. ಓಕೆ, ಏನ್ ಬರುತ್ತೆ ಅಂತಂದ್ರೆ ಇದು ಮಾಪಿಳ್ಳೈ, ನೆನಪಿಡಿಕೊಳ್ಳಿ, ಮಾಪಿಳ್ಳೆಗಳು ಅಂತ. ಮಾಪಿಳ್ಳೆಗಳು ಅಂತಂದ್ರೆ ಯಾವುದು ಅಂತಂದ್ರೆ ಅರಬ್ನಿಂದ ಭಾರತಕ್ಕೆ ಬಂದಂತ ಮುಸಲ್ಮಾನರು, ಅಂದ್ರೆ ಅರಬ್ನಿಂದ ಭಾರತಕ್ಕೆ ಬಂದ ತಂದೆಗಳು, ಇಲ್ಲಿ ಇದ್ದಂತಹ ಕೇರಳದ ತಾಯಿಗಳು, ಇವರಿಬ್ಬರಿಗೆ ಜನಿಸಿದವರನ್ನೇ ಮಾಪಿಳ್ಳೆಗಳು ಅಂತ ಕರೆಯೋದು. ಬಟ್ ಈ ಮಾಪಿಳ್ಳೆಗಳಿಗೆ ಭೂಮಿಯ ಒಡೆತನ ಇರಲಿಲ್ಲ. ನೆನಪಿಡಿಕೊಳ್ಳಿ, ಇವರಿಗೆ ಭೂಮಿಯ ಒಡೆತನ ಇರಲಿಲ್ಲ. ಅದಕ್ಕಾಗಿ ಇವ್ರು ಏನ್ ಮಾಡ್ಬೇಕಾಗಿತ್ತು, ಕೇರಳದಲ್ಲಿ ನಂಬೂದರಿ ಬ್ರಾಹ್ಮಣರು ಬರ್ತಾ ಇದ್ರು. ಈ ನಂಬೂದರಿ ಬ್ರಾಹ್ಮಣರ ಜಮೀನುದಾರಿಕೆ ಇರ್ತಾ ಇತ್ತು ಇಲ್ಲಿ. ಹಾಗಾಗಿ ಇವರ ಜಮೀನುದಾರಿಕೆಯಲ್ಲಿ ಈ ಒಂದು ಜಮೀನಿನಲ್ಲಿ ಇವ್ರು ಏನ್ ಮಾಡ್ಬೇಕಾಗಿತ್ತು, ಕೃಷಿಯನ್ನ ಮಾಡ್ಬೇಕಾಗಿತ್ತು. ಇವ್ರು ಕೊಟ್ಟಿದ್ದ ಕೂಲಿಯನ್ನು ಇಸ್ಕೊಂಡು ಇವ್ರು ಪಡಿಬೇಕಾಗಿತ್ತು. ಹಂಗಾಗಿನೇ ಬಹಳಷ್ಟು ಜನರಿಗೆ ಇದು ಇಲ್ಲೇ ಕನ್ಫ್ಯೂಸ್ ಇರೋದು. ಮಾಪಿಳ್ಳೆಗಳಿಗೆ ಜಮೀನೇ ಇರಲಿಲ್ಲ ಅಂದ ಮೇಲೆ ಇವ್ರು ರೈತರಂತೂ ಆಗಲ್ಲ, ರೈತ ಕಾರ್ಮಿಕರಾಗ್ತಾರೆ ಅಷ್ಟೇ. ಹಾಗಾಗಿ ಕೃಷಿ ನಂಬೂದರಿ ಬ್ರಾಹ್ಮಣರು, ಮಾಪಿಳ್ಳೈಗಳು ಈ ನಂಬೂದರಿ ಬ್ರಾಹ್ಮಣರ ವಿರುದ್ಧ ಇದರ ಮೊದಲ ಹೋರಾಟ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಇದು ಮೊದಲ ರೈತರ ಅತೃಪ್ತಿ ಆಗಿತ್ತು. ನಂತರ ಇದು 1921 ಆಫ್ಟರ್ ವೆನ್ ಗಾಂಧೀಜಿ ಎಂಟರ್ಡ್, ಇದಕ್ಕೆ ಗಾಂಧೀಜಿಯವರ ಅಸಹಕಾರ ಚಳುವಳಿ ಮತ್ತು ಖಿಲಾಫತ್ ಮೂವ್ಮೆಂಟ್ ನ ಚಳುವಳಿಯ ಒಂದು ಸಂದಿಗ್ಧ ಪರಿಸ್ಥಿತಿ ಎಂಟ್ರಿ ಆದಾಗ ಇದೇ ಒಂದು ರೈತ ಕಾರ್ಮಿಕರ ಹೋರಾಟ ಮುಂದೆ ಇದು ಏನಾಯ್ತು ಅಂತಂದ್ರೆ ಒಂದು ಕೋಮುವಾದಿ ದಂಗೆಯಾಗಿ ಬದಲಾವಣೆ ಆಯ್ತು. ಬಟ್ ಕೋಮುವಾದಿ ದಂಗೆ ಬದಲಾವಣೆ ಆಗೋದಕ್ಕೆ ಮುಖ್ಯ ಕಾರಣ ಗಾಂಧೀಜಿ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಬ್ರಿಟಿಷರ ವಿರುದ್ಧ ಹೋರಾಟದ ನಿಯಮಗಳಾಗಿತ್ತು. ಹಂಗಾಗಿ ಇದನ್ನ ಕೊನೆಗೆ ಇತಿಹಾಸದಲ್ಲಿ ಏನ್ ಡಿಕ್ಲೇರ್ ಮಾಡ್ತಾರೆ ಅಂದ್ರೆ ಬ್ರಿಟಿಷರು ಮತ್ತೆ ನಂಬೂದರಿ ಬ್ರಾಹ್ಮಣರು ಇವರು ಒಂದು ವರ್ಗ, ಇವರ ವಿರುದ್ಧ ಇಲ್ಲಿ ಇವರು ದಂಗೆ ಎದ್ದಿದ್ರು. ಹಂಗಾಗಿ ಇದನ್ನ ರಾಷ್ಟ್ರೀಯವಾದಿಗಳ ಅಸ್ತಿತ್ವ ಅಂತ ಕೂಡ, ತೃಪ್ತಿ ಅಂತ ಕೂಡ ಇದನ್ನ ಕರೀತಾರೆ. ನೋಡಿ ಇಲ್ಲಿ ನಮ್ಮ ಪುಸ್ತಕಗಳಲ್ಲಿ ಕೆಲವು ಸ್ಪಷ್ಟವಾಗಿ ಇದಾವೆ ಇದ್ರ ಬಗ್ಗೆ. ಮೊಪ್ಲಾ ದಂಗೆ ವ್ಯಾಪಕವಾಗಿ ಚರ್ಚಾಸ್ಪದ ಇತ್ತು. ಇದು ಬ್ರಿಟಿಷರ ವಿರುದ್ಧದ ರಾಷ್ಟ್ರೀಯವಾದಿ ದಂಗೆ ಅಂತೇಳಿನೇ ಇದನ್ನ ವಾದ ಮಾಡೋದು. ಆದರೆ ಇದು ಕೋಮುವಾದದ ಅಪರೂಪದ ಸರಣಿ ಗಲಭೆ ಅಂತನೂ ಕೂಡ ಕೆಲವರು ಹೇಳ್ತಾರೆ. ಇದು ಎರಡೇ ಸ್ಟೇಟ್ಮೆಂಟ್ ಹೇಳ್ತಾರೆ ಬಿಟ್ರೆ ಎಲ್ಲೂ ಕೂಡ ಇದನ್ನ ರೈತರ ಅತೃಪ್ತಿ ಅಂತ ಹೇಳೋದಿಲ್ಲ. ಇದು ಕರೆಕ್ಟಾಗಿ ತಲೆಯಲ್ಲಿರ್ಲಿ. INC ಯಲ್ಲಿ ಮಾಜಿ ಅಧ್ಯಕ್ಷನಾಗಿದ್ದಂತ ಶಂಕರನ್ ನಾಯರ್ ಗಾಂಧಿ ಅಂಡ್ ಅನಾರ್ಕಿ ಅನ್ನೋ ಕೃತಿ ಇದೆ, ನೆನಪಿದೆಯಾ? ಶಂಕರನ್ ನಾಯರ್ ಅವರು ಬರೆದಿರ್ತಕ್ಕಂಥ ಗಾಂಧಿ ಅಂಡ್ ಅನಾರ್ಕಿ ಕೃತಿ ಖಿಲಾಫತ್ ಚಳುವಳಿಗೆ ಗಾಂಧೀಜಿ ಬೆಂಬಲವನ್ನ ಕೇಳೋ ಸಂದರ್ಭದಲ್ಲಿ ದಂಗೆಯ ಸಮಯದಲ್ಲಿ ಕಂಡುಬರುವ ಹಿಂಸಾಚಾರದ ರೂಪಗಳಲ್ಲಿ ಇದು ಒಂದು ಅಂತೇಳಿ ಇದನ್ನ ಟೀಕೆ ಮಾಡಲಾಗತ್ತೆ. ಹಾಗಾಗಿ ಈ ಬಂಡಾಯದ ಪ್ರಮುಖ ನಾಯಕರಾಗಿ ಅಲಿ ಮುಸಲಿಯಾರ್ ಮತ್ತು
ವರಿಯಂ ಕುನ್ನತ್ ಮತ್ತು ಕುಂಜಾ ಅಹಮದ್ ಹಾಜಿ ಅಂತ ಕರಿತೀವಿ. ಅದರಲ್ಲಿ ಹಾಜಿ ವೆರಿ ಇಂಪಾರ್ಟೆಂಟ್, ಈ ದಂಗೆಯ ನಾಯಕತ್ವ ವಹಿಸ್ತಾರೆ. ಹಾಗಾಗಿ ನವೆಂಬರ್ 1921 ರಲ್ಲಿ ತಿರೂರಿನಿಂದ ಪದನೂರಿಗೆ ಇವ್ರನ್ನೆಲ್ಲ ಕೇಂದ್ರ ಕಾರಾಗೃಹಕ್ಕೆ ಒಂದು ಮುಚ್ಚಿದ ಲಾರಿಯಲ್ಲಿ ಒಯ್ಯೋ ಸಂದರ್ಭದಲ್ಲಿ ಅವರಲ್ಲಿ 57 ಮೋಪ್ಲಾ ಕೈದಿಗಳನ್ನ ಕೊಂದು ಹಾಕ್ತಾರೆ. ಓಕೆ, ಹಾಗೆ ಮೋಪ್ಲಾ ಕೈದಿಗಳನ್ನ ಕೊಂದಾಕಿ ಉಸಿರುಗಟ್ಟಿ ಇವ್ರನ್ನ ಸಾವನ್ನಪ್ಪಿಸಲಾಗತ್ತೆ. ಹಾಗಾಗಿ ಈ ಘಟನೆಗೆ ಇನ್ನೊಂದು ಹೆಸರೇನು ಗೊತ್ತಾ, ವ್ಯಾಗನ್ ದುರಂತ ಅಂತೇಳಿ ಕೂಡ ಕರೀತಾರೆ. ವ್ಯಾಗನ್ ಅಂತೇಳಿ ಇವ್ರನ್ನ ಕರೀತಾರೆ. ಮತ್ ನಿಮ್ಗೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ಮೋಪ್ಲಾ ಅಥವಾ ಮಾಪಿಳ್ಳೈ ವ್ಯತ್ಯಾಸ ಬರುತ್ತೆ ಅಂದ್ರೆ ಬರೋದಿಲ್ಲ. ಯಾಕೆ ಅಂದ್ರೆ ಮೋಪ್ಲಾ ಅನ್ನೋದು ಅಲ್ಲಿ ಲೋಕಲ್ ಲ್ಯಾಂಗ್ವೇಜ್, ಮಾಪಿಳ್ಳೈ ನಮ್ಗೆ ಕನ್ವರ್ಟೆಡ್ ಕೊಟ್ಟಿರೋದು. ಅದನ್ನ ಮಲಬಾರ್ ದಂಗೆ ಅಂತ ಕೂಡ ಇದನ್ನ ಕಲಿತಾರೆ. ಓಕೆ, ಮಲಬಾರ್ ನಲ್ಲಿ ನಡೆದಂತ ದಂಗೆ ಆಗಿರೋದನ್ನ ಮೋಪ್ಲಾ ಅಂದ್ರು, ಮಾಪಿಳ್ಳೈ ಅಂದ್ರು. ಮಾ ಅಂದ್ರೆ ನಮ್ಮ ತಾಯಿ, ಬಾಪು ಅರೇಬಿಯಾದವನು, ಅವನ್ಗೆ ಹುಟ್ಟಿರ್ತಕ್ಕಂಥ ಪಿಳ್ಳೆಗಳಿವು, ಹಂಗಾಗಿ ಮಾ ಪಿಳ್ಳೈ ಅಂತ ಕೂಡ ಇದನ್ನ ಕರೀತಾರೆ. INC ಅಂದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಲ್ಲಿ ಅವಾಗ ಶಂಕರನ್ ನಾಯರ್ ಮತ್ತು ಗಾಂಧೀಜಿ ಅವ್ರ ನಡುವೆ ಖಿಲಾಫತ್ ಚಳುವಳಿಯ ವಿಚಾರದಲ್ಲಿ ನಡೆದಂತ ಮಾತುಕತೆಗಳು. ಖಿಲಾಫತ್ ಚಳುವಳಿಗೆ ಇವ್ರನ್ನೆಲ್ಲ ಸಪೋರ್ಟ್ ತಗೋಬೇಕು ಅನ್ನೋ ಕಾರಣಕ್ಕಾಗಿ ಗಾಂಧೀಜಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಹಾಗಾಗಿ ಒಂದು ರೈತರ ಅತೃಪ್ತಿಯಾಗಿದ್ದಂತ ಈ ಹೋರಾಟ ರಾಷ್ಟ್ರೀಯ ಚಳುವಳಿಯಾಗಿ ಕನ್ವರ್ಟ್ ಆಗತ್ತೆ. ರಾಷ್ಟ್ರೀಯ ಚಳುವಳಿಯಾಗಿ ಕನ್ವರ್ಟ್ ಆಗ್ಬೇಕಾಗಿರೋ ಈ ದಂಗೆ ಮುಂದೆ ಅಲ್ಲಿ ಈ ಅಲಿ ಮುಸ್ಲಿಯಾರ್ ಮತ್ತೆ ಕುಂಜ ಅಹಮದ್ ಹಾಜಿ ಇವರಿಬ್ರು ಕೂಡ ಅದ್ರ ನಾಯಕತ್ವ ವಹಿಸ್ಕೊಂಡ್ಮೇಲೆ ಯಾವಾಗ ಈ ಕೈದಿಗಳನ್ನ ಕೊಂದ್ರೋ ಅವಾಗನೇ ಇದು ಒಂದು ಕೋಮುವಾದಿ ದಂಗೆಯಾಗಿ ಎರಪ್ಟ್ ಆಗತ್ತೆ ಅಂತ ಕೂಡ ಹೇಳಲ್ಪಡ್ತಾರೆ. ಹಾಗಾಗಿ ಮೋಪ್ಲಾ ಇಸ್ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ದಂಗೆ. ಓಕೆ, 1920 ಇಂದ 22 ವರೆಗಿನ ಇದರ ಅವಧಿಯಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿ ಅನೇಕ ವಿಚಾರಗಳು ನಮ್ಗೆ ಸಿಗತ್ತೆ. ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್ ಆಗಿ ಇಷ್ಟು ವಿಚಾರ ನೆನ್ಪಿಟ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೆ ಆನ್ಲೈನ್ ಅಲ್ಲಿ ಬೇಕಾದಷ್ಟು ಒಂದು ವಿವರಗಳನ್ನುಳ್ಳಂತಹ ಒಂದು 25 ನಿಮಿಷದ ಒಂದು ವಿಡಿಯೋ ಇದೆ. ಸೊ ಅದನ್ನು ಕೂಡ ನೀವು ನೋಡಿ. ನಾನೇ ಹೇಳಿದೀನಿ, ಅದ್ಭುತವಾಗಿ ಇವುಗಳನ್ನ ನೀವು ಯಾವ ಪುಸ್ತಕದಲ್ಲಿ ಓದ್ಬೋದು ಅಂತಂದ್ರೆ ನಮ್ಮ ಇಂಗ್ಲಿಷ್ ಕನ್ನಡ ಟೆಕ್ಸ್ಟ್ ಬುಕ್ಸ್ ಗಳಲ್ಲಿ ಇಲ್ಲ. ಸೊ ಯು ಹ್ಯಾವ್ ಟು ರೀಡ್. NCERT ಪುಸ್ತಕದಲ್ಲಿ ಇದನ್ನು ಸ್ಪಷ್ಟವಾಗಿ ಕೊಟ್ಟಿದ್ದಾನೆ. ಜೊತೆಗೆ ಇನ್ನು ವೆರಿ ಇಂಪಾರ್ಟೆಂಟ್ ಇದರದ ಪೂರ್ತಿ ಗಲಭೆಗಳನ್ನ ಸ್ಪೆಕ್ಟ್ರಮ್ ಬುಕ್ ಅಲ್ಲಿ ಕೂಡ ಬಹಳ ಕ್ಲೀನ್ ಆಗಿ ಇದನ್ನ ವಿವರಣೆ ಮಾಡಿದ್ದಾನೆ. ಓಕೆ, UPSC ಸ್ಟಡಿ ಮಾಡೋರೆಲ್ಲ ಈ ಸ್ಪೆಕ್ಟ್ರಮ್ ಅಲ್ಲಿ ನೋಡ್ತಿರ್ತಾರೆ, ಅದರಲ್ಲೂ ಕೂಡ ಇದು ನಿಮ್ಗೆ ಕಂಡು ಬರುತ್ತೆ. ಸೊ ವೆರಿ ಇಂಪಾರ್ಟೆಂಟ್. ಮುಂದೆ ಬರೋಣ. ನಾಗರಿಕ ಉಲ್ಲಂಘನಾ ಚಳುವಳಿಯ ಅವಧಿಯಲ್ಲಿ ಕರ್ನಾಟಕದಲ್ಲಿ ಈ ಕೆಳಗಿನ ಯಾವ ಸ್ಥಳಗಳು ತೆರಿಗೆಗೆ ಒಳಪಡದ ಪ್ರದೇಶಗಳೆಂದು ಆಯ್ಕೆ ಮಾಡಲಾಗಿತ್ತು? ಎ ಕಾರವಾರ, ಬಿ ಶಿರ್ಸಿ, ಸಿದ್ದಾಪುರ, ಅಂಕೋಲಾ. ಈಸಿ ಪ್ರಶ್ನೆ. ಈ ಪ್ರಶ್ನೆಗೆ ಸ್ನೇಹಿತರೆ ಉತ್ತರ ಅಂತಂದ್ರೆ ನಾಗರಿಕ ಉಲ್ಲಂಘನಾ ಚಳುವಳಿಯ ಅವಧಿಯಲ್ಲಿ ಕರ್ನಾಟಕದ ಯಾವ ಸ್ಥಳ ತೆರಿಗೆಗೆ ಒಳಪಡದ ಪ್ರದೇಶ ಆಗಿತ್ತು ಅಂತಂದ್ರೆ ಅದು ಅಂಕೋಲಾ ಆಗಿತ್ತು. ನೆನಪಿಟ್ಕೊಳ್ಳಿ. ಯಾಕೆ ಅಂತಂದ್ರೆ ಇದನ್ನ ಸಿವಿಲ್ ಡಿಸ್ಒಬಿಡಿಯಂಟ್ ಮೂವ್ಮೆಂಟ್ ಅಂತ ಕೂಡ ಕರೀತಾರೆ. CDM, ನಾಗರಿಕ ಉಲ್ಲಂಘನಾ ಚಳುವಳಿ ಅಂತ ಕೂಡ ಕರೀತಾರೆ. 1930 ಗಾಂಧೀಜಿ ಚಳುವಳಿಯನ್ನ 3 ಹಂತಗಳಲ್ಲಿ ಮಾಡೋದಕ್ಕೆ ಹೇಳಿದ್ರು. ಓಕೆ, ಯಾರ್ಯಾರಿಗೆ ತೀರ ಪ್ರದೇಶಗಳಿದೆಯೋ ಅಲ್ಲೆಲ್ಲ ಉಪ್ಪಿನ ಸತ್ಯಾಗ್ರಹ ಮಾಡ್ರಿ ಅಂತ, ತೀರ ಪ್ರದೇಶಗಳು ಇಲ್ಲದೆ ಇರೋರು ಅರಣ್ಯ ಸತ್ಯಾಗ್ರಹ ಮಾಡ್ರಿ ಅಂತ, ಇವೆರಡೂ ಇರದೇ ಇರೋರು ಕರ ನಿರಾಕರಣಾ ಚಳುವಳಿ ಮಾಡ್ರಿ ಅಂತ ಕೂಡ ಅಂದಿದ್ರು. ಬಟ್ ಈ ಪ್ರಶ್ನೆಗೂ ಅವ್ರು ಕೊಟ್ಟಿರೋ ಆನ್ಸರ್ಗೂ ನನ್ಗೆ ನಾಗರಿಕ ಉಲ್ಲಂಘನಾ ಚಳುವಳಿ ಅಂತ ಕೇಳ್ತಾರೆ, ಆದ್ರೆ ತೆರಿಗೆಗೆ ಒಳಪಡದ ಅಂತ ಕೂಡ ಕೇಳಿದ್ದಾರೆ. ನೆನಪಿಡಿಗಳಿ. ಸೊ ಅದರಲ್ಲಿ ನಮ್ಗೆ ಅವನ ಆನ್ಸರ್ ಅಂಕೋಲಾ ಹೇಳ್ತಾನೆ. ಇಲ್ಲಿ ಉಪ್ಪಿನ ಸತ್ಯಾಗ್ರಹ ಈ ಒಂದು ನಾಗರಿಕ ಉಲ್ಲಂಘನಾ ಚಳುವಳಿಯಲ್ಲಿ ನಡೆದದ್ದು ಅಂಕೋಲಾದಲ್ಲಿ. MP ನಾಡಕರ್ಣಿ ಅವ್ರು ಬರ್ತಾರಲ್ಲ, MP ನಾಡಕರ್ಣಿ, RR ದಿವಾಕರ್, ದೆನ್ ನಮ್ಮಲ್ಲಿ ಬೆಳಗಾಂ ತನಕನೂ ಕೂಡ ಆ ಭಾಗದಲ್ಲಿ ಈ ಚಳುವಳಿ ನಡೆದಿತ್ತು ಅಂಕೋಲಾದ. ನೆಕ್ಸ್ಟ್ ಅರಣ್ಯ ಸತ್ಯಾಗ್ರಹ ನಡೆದದ್ದು ಸಿರ್ಸಿ ಮತ್ತೆ ಸಿದ್ದಾಪುರದಲ್ಲಿ ಅರಣ್ಯ ಸತ್ಯಾಗ್ರಹ ನಡೆದಿತ್ತು. ಓಕೆ, ಈ ಅರಣ್ಯ ಸತ್ಯಾಗ್ರಹದಲ್ಲಿ ಗುದ್ಲಪ್ಪ ಹಳ್ಳಿಕೇರಿ ಅವರೆಲ್ಲ ಬರ್ತಾರೆ. ಗುದ್ಲಪ್ಪ ಹಳ್ಳಿಕೇರಿ ಅವರೆಲ್ಲ ಬರ್ತಾರೆ. ಆಮೇಲೆ ಕರ ನಿರಾಕರಣಾ ಚಳುವಳಿಯಲ್ಲೂ ಕೂಡ ನೀವು ನೋಡ್ಬೋದು ತುರುವನೂರು ಕರ ನಿರಾಕರಣಾ ಚಳುವಳಿ ಅಂತ ಕೂಡ ಬರುತ್ತೆ. ಈ ತುರುವನೂರು ಕರ ನಿರಾಕರಣಾ ಚಳುವಳಿಯಲ್ಲಿ T ಸಿದ್ದಲಿಂಗಯ್ಯ ಅವರು ಕೂಡ ಬರ್ತಾರೆ. ಓಕೆ, ಇದು ಕೂಡ. ಮತ್ತಿನ್ನೊಬ್ರು ಯಾರು ಅಂತಂದ್ರೆ ಶಿಕಾರಿಪುರ, ಹಿರೇಕೆರೂರು, ಮಾಸೂರು, ಧಾರವಾಡದ ಭಾಗದಲ್ಲಿ ವೀರನಗೌಡ ಪಾಟೀಲ್ ಅಂತ ಬರ್ತಾರೆ. ವೀರನಗೌಡ ಪಾಟೀಲ್ ಅಂತ ಬರ್ತಾರೆ.
ಸೊ ಇವರು ಕೂಡ ಹಂಗಾಗಿ ಇದಿಷ್ಟು ಭಾಗದಲ್ಲೂ 3 ರೀತಿಯಲ್ಲಿ ಈ ನಾಗರಿಕ ಸಹಕಾರ ಚಳುವಳಿ ನಡೆದಿತ್ತು. ಅದರಲ್ಲಿ ವೆರಿ ಇಂಪಾರ್ಟೆಂಟ್, ಅಂಕೋಲ ಕಂಪ್ಲೀಟ್ ಆಗಿ ತೆರಿಗೆ ಮುಕ್ತವಾಗಿ ಹೋರಾಟ ಮಾಡೋದಕ್ಕೆ ಇಲ್ಲಿ ಅನುಮತಿಯನ್ನ ತಕ್ಕೊಂಡಿದ್ರು INC ಇಂದ. ಹಂಗಾಗಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇದಕ್ಕೆ ಸಪೋರ್ಟಿವ್ ಆಗಿಯೂ ಕೂಡ ಇತ್ತು. ನೆಕ್ಸ್ಟ್ ಪ್ರಶ್ನೆ, 4ನೇ ಪ್ರಶ್ನೆ ಏನ್ ಹೇಳುತ್ತೆ ಅಂತ ನೋಡೋಣ. 4th ಕ್ವಶನ್ಸ್, ಭಾರತದ ರಾಷ್ಟ್ರೀಯವಾದಿಗಳ ಚಳುವಳಿಯ ಇತಿಹಾಸದಲ್ಲಿ ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಒಂದು ಹೆಗ್ಗುರುತು. ಯಾಕೆ ಅಂತ. ಎ ಇದೆ, ಕಾಂಗ್ರೆಸ್ ಅಂತೂ ಇಂತೂ ಕೊನೆಯಲ್ಲಿ ಪೂರ್ಣ ಸ್ವರಾಜ್ ನಂಬಿಕೆಯನ್ನು ಮತ್ತು ತ್ರಿವರ್ಣ ಧ್ವಜವನ್ನು ಅಳವಡಿಸಿಕೊಂಡಿತು. ಬಿ, ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವಿನ ಅಂತರದ ಸೇತುವೆಯನ್ನ ಇದು ನಿರ್ಮಾಣ ಮಾಡಿತು. 3ನೇದು, ಇದು ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಕ್ಷಕ್ಕೆ ಒಂದು ಸಾಮಾನ್ಯ ವೇದಿಕೆಯನ್ನು ಒದಗಿಸಿತು. ಇನ್ನು 4ನೇದು, ಕಾಂಗ್ರೆಸ್ ಚಕ್ರಾಧಿಪತ್ಯದ ಸ್ಥಾನಮಾನ ಸ್ಥಿತಿಯನ್ನ ಒಪ್ಪಿಕೊಂಡಿತು ಅಂತಿದೆ. ಯೋಚನೆ ಮಾಡ್ಬೇಕು ನೀವೀಗ. ಈ ಪ್ರಶ್ನೆಗೆ ನೀವು ನೋಡಬಹುದಾದಂತ ಸರಿಯಾದ ಉತ್ತರ ಅಂದ್ರೆ ಎ ಈಸ್ ದ ರೈಟ್ ಆನ್ಸರ್. ಇದು ರೈಟ್. ಪೂರ್ಣ ಸ್ವರಾಜ್ ಅಂತೂ ಇಂತೂ ಪೂರ್ಣ ಸ್ವರಾಜ್ಯದ ಕಲ್ಪನೆಗೆ ಬೇಡಿಕೆಯನ್ನ ಸಲ್ಲಿಸಾಯ್ತು. ಜೊತೆಗೆ ತ್ರಿವರ್ಣ ಧ್ವಜವನ್ನ ಹಾರಿಸೋ ಕಲ್ಪನೆ ಕೂಡ ಇಲ್ಲಿ ಈಡೇರ್ತು. ನೋಡಿ, ನಮ್ಮಲ್ಲಿ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ವರದಿಗಳನ್ನು ಕೊಡ್ತಾರೆ. ಡಿಸೆಂಬರ್ 1929 ಸ್ನೇಹಿತರೆ, ಲಾಹೋರಲ್ಲಿ ಕಾಂಗ್ರೆಸ್ ಅಧಿವೇಶನ ಆರಂಭ ಆಗತ್ತೆ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಅದರ ಅಧ್ಯಕ್ಷರಾಗಿದ್ರು ಅವಾಗ INCಗೆ. ಅವಾಗ ಸುಭಾಷ್ ಚಂದ್ರ ಬೋಸ್ ಅವರಿದ್ರು, ಬದ್ರುದ್ದೀನ್ ಸೈಯಬ್ಜಿ ಅವರಿದ್ರು, ಬಹಳ ದೊಡ್ಡ ದೊಡ್ಡ ನಾಯಕರೆಲ್ಲ ಈ ಭಾಗದಲ್ಲಿ ನಮ್ಗೆ ಬರ್ತಾರೆ. ಸಪ್ರು ಅವರು ಕೂಡ ಇದ್ರು. ತಯ್ಯಬ್ಜಿ ಅಲ್ಲ, ಸಪ್ರು ಅವರು ಕೂಡ ಇದ್ರು. ಇವರೆಲ್ಲರ ಒಂದು ಹೋರಾಟದಲ್ಲಿ ನಡೀತಾ ಇತ್ತು. ಈ ಅಧಿವೇಶನದಲ್ಲಿ ಜವಾಹರ್ಲಾಲ್ ನೆಹರು ತಮ್ಮ ಭಾಷಣದಲ್ಲಿ ಹೇಳ್ತಾರೆ, ನಮ್ಮ ಮುಂದೆ ಒಂದೇ ಒಂದು ಗುರಿ ಇದೆ, ಅದು ಸಂಪೂರ್ಣ ಸ್ವಾತಂತ್ರ್ಯ ಅಂತ ಹೇಳ್ತಾರೆ. ಓಕೆ, ನಮ್ಮ ಮುಂದೆ ಒಂದೇ ಒಂದು ಗುರಿ ಇದೆ, ಅದು ಸಂಪೂರ್ಣ ಸ್ವಾತಂತ್ರ್ಯ ಅಂತ. ಯಾಕೆ ಇದನ್ನ ಹೇಳ್ತಾರೆ ಅಂತಂತಂದ್ರೆ, 1929ರಲ್ಲಿ ಅವರ ಅಪ್ಪಾಜಿ ಮೋತಿಲಾಲ್ ನೆಹರು ಅವರು ಕರಡು ವರದಿಯನ್ನ ಸಲ್ಲಿಸಿದ್ರು. ಕರಡು ವರದಿಯ ವಿಚಾರಗಳಲ್ಲಿ 14 ಅಂಶಗಳ ಬೇಡಿಕೆಗೆ ಒತ್ತಾಯವನ್ನು ಕೂಡ ಸಲ್ಲಿಸಲಾಗಿತ್ತು. ಬ್ರಿಟಿಷ್ ಗವರ್ನಮೆಂಟ್ ಇದನ್ನ ಯಾವುದನ್ನು ಕೂಡ ಒಪ್ಕೊಳ್ಳಿಲ್ಲ. ಹಾಗಾಗಿನೇ ಈಗ ಅನಿವಾರ್ಯವಾಗಿ ಗಾಂಧೀಜಿಗೂ ಕೂಡ ಜವಾಹರ್ಲಾಲ್ ನೆಹರು ಅವರ ಯುವ ಕಾಂಗ್ರೆಸ್ ಒಕ್ಕೂಟದ ಹುಡುಗರು ಏನ್ ಮಾಡಿದ್ರು, ಒಂದು ಪ್ರಶ್ನೆ ಹಾಕಿದ್ರು. ಗಾಂಧೀಜಿ, ಇಲ್ಲ, ನೀವು ಅದು ಸ್ವಲ್ಪ ಹಕ್ಕುಗಳು ಕೊಡಿ, ಇದು ಸ್ವಲ್ಪ ಹಕ್ಕುಗಳು ಕೊಡಿ, ಅದರ ಸ್ವಾತಂತ್ರ್ಯ ಕೊಡಿ, ಇಲ್ಲ, ಇನ್ನು ಮೇಲೆ ನಮ್ಮ ಮುಂದೆ ಒಂದೇ ಒಂದು ಗುರಿ, ನಮ್ಗೆ ಪೂರ್ಣ ಸ್ವಾತಂತ್ರ್ಯ ಬೇಕು, ಆಡಳಿತಾತ್ಮಕ ಸ್ವಾತಂತ್ರ್ಯಗಳು ಬೇಕು ಮತ್ತು ಶಾಸನೀಯ ಸ್ವಾತಂತ್ರ್ಯವೂ ಕೂಡ ನಮಗೆ ಬೇಕು ಅಂತ. ಈ ಒಂದು ಹೋರಾಟದಲ್ಲಿ ಗಾಂಧೀಜಿಗೆ ಅನಿವಾರ್ಯವಾಗಿ ಯುವ ಪಡೆನೇ ಈ ತರ ರೊಚ್ಚಿಗೆದ್ದ ಮೇಲೆ ನಾನು ಅನಿವಾರ್ಯವಾಗಿ ಇದನ್ನು ಮಾಡಬೇಕು ಅಂತ ಹೇಳಿ ನಾಗರಿಕ ಸಹಕಾರ ಚಳುವಳಿಗೆ ವೇದಿಕೆಯನ್ನು ಸಿದ್ಧ ಮಾಡ್ಕೊತಾರೆ. ಮತ್ತೊಂದು ಕಡೆ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಒಕ್ಕೊರಲಿಂದ ಎಲ್ಲರೂ ಕಾಂಗ್ರೆಸ್ INC ತೀರ್ಮಾನ ತಗೊಳುತ್ತೆ, ವರದಿಯನ್ನ ಜಾರಿ ಮಾಡೋದು, ಜೊತೆಗೆ ಪೂರ್ಣ ಸ್ವಾತಂತ್ರ್ಯ ಕೇಳ್ಕೊಳ್ಳೋದು. ಆ ಮಧ್ಯದಲ್ಲಿ ದುಂಡು ಮೇಜಿನ ಸಮ್ಮೇಳನಗಳಿಗೆ ಕರೆದ್ರೆ ನಮ್ಮ ದೇಶದ ಸಮಸ್ಯೆ ನಮ್ಮಲ್ಲೇ ಬಗೆಹರಿಬೇಕು, ಅದು ಇಲ್ಲೇ ಬರಬೇಕು ಬ್ರಿಟನ್ ಗವರ್ಮೆಂಟ್ ಅನ್ನೋ ವಾದ. ಇದೆಲ್ಲದೂ ಕೂಡ ಅಲ್ಲಿ ನಡೀತು. ಹಂಗಾಗಿ ಪೂರ್ಣ ಸ್ವರಾಜ್ ಅನ್ನುವ ಈ ಘೋಷಣೆಯನ್ನ ಅವತ್ತು ಕರೀತಾರೆ. ಡಿಸೆಂಬರ್ 1929 ಅಂದು ಇದನ್ನ ಪ್ರಚಾರ ಮಾಡ್ತಾರೆ ಎಲ್ಲಾ ಕಡೆ. ಕಾಂಗ್ರೆಸ್ ಮತ್ತು ಭಾರತೀಯ ರಾಷ್ಟ್ರೀಯವಾದಿಗಳು ಪೂರ್ಣ ಸ್ವರಾಜ್ಯಕ್ಕಾಗಿ ಹೋರಾಡಲೇಬೇಕು. ಪ್ರತಿಯೊಬ್ಬರೂ ಕೂಡ ಅವರು ಸಂಪೂರ್ಣವಾಗಿ ಸ್ವತಂತ್ರವಾಗಿ ನಾವು ಇದನ್ನ ಆಳ್ವಿಕೆ ಮಾಡ್ಕೋಬೇಕು ಅಂತ ಹೇಳಿ ಎಲ್ಲಾ ಸದಸ್ಯರು ಕೂಡ ಒಕ್ಕೊರಲಿಂದ ಅವತ್ತು ಒಪ್ಕೊಂಡಿದ್ರು. ಆದ್ರೂ ಕಾಂಗ್ರೆಸ್ ಸಂಪೂರ್ಣ ಸ್ವಾತಂತ್ರ್ಯಕ್ಕಾಗಿ ನಿರ್ಣಯವನ್ನ ಅನುಮೋದಿಸುತ್ತೆ. ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಂತ ಜವಾಹರ್ಲಾಲ್ ನೆಹರು 31 ಡಿಸೆಂಬರ್ 1929 ಮಧ್ಯರಾತ್ರಿ ರಾವಿ ನದಿಯ ದಂಡೆಯ ಮೇಲೆ ಸಂಪೂರ್ಣ ಸ್ವತಂತ್ರದ ಒಂದು ಬೃಹತ್ ಜನಸಮೂಹದ ಮೇಲೆ ಈ ನಮ್ಮ ಸ್ವತಂತ್ರದ ತ್ರಿವರ್ಣ ಧ್ವಜವನ್ನ ಹಾರಿಸ್ತಾರೆ. ಹಾರಿಸಿದ ನಂತರ ಮೊದಲ ಬಾರಿಗೆ ರಾಷ್ಟ್ರೀಯವಾದಿಗಳು ಈ ತ್ರಿವರ್ಣ ಧ್ವಜವನ್ನ ಹಾರಿಸಿದ ದಿನ. ಅದಾದ ನಂತರ 1930 ನೆಕ್ಸ್ಟ್ ಅದೇ ಮಂತ್ ಜನವರಿ 26 ಸಂಪೂರ್ಣ ಸ್ವಾತಂತ್ರ್ಯಕ್ಕಾಗಿ ಪೂರ್ಣ ಸ್ವರಾಜ್ ದಿನವನ್ನಾಗಿ ಆಚರಣೆ ಮಾಡಬೇಕು ಅಂತೇಳಿ ಕಾಂಗ್ರೆಸ್ ಈ ದಿನವನ್ನ ಕೂಡ ನಿರ್ಧಾರ ಮಾಡುತ್ತೆ. ಹಂಗಾಗಿ ಪೂರ್ಣ ಸ್ವರಾಜ್ ದಿನವನ್ನಾಗಿ ಜನವರಿ 26ನ ಆಯ್ಕೆ ಮಾಡುತ್ತೆ. ಇದೇ ಕಾರಣಕ್ಕಾಗಿ ಇವತ್ತು ಅದನ್ನ ಸ್ವಾತಂತ್ರ್ಯ ದಿನ ಅಂತ ಮಾಡ್ತಿದ್ರೋ ಏನೋ, ಆದ್ರೆ ಆಗಸ್ಟ್ 15ಕ್ಕೆ ಅದು ಸಿಕ್ಕಿರೋದ್ರಿಂದ ಅದರ ಸವಿನೆನಪು ಉಳ್ಕೊಳ್ಳೋಕ್ಕೋಸ್ಕರ ಗಣರಾಜ್ಯೋತ್ಸವ ದಿನವನ್ನ ಮಾಡ್ತಾ ಇದ್ದೀವಿ. ಪೂರ್ಣ ಶಾಸನಬದ್ಧ ಅಧಿಕಾರಗಳೆಲ್ಲ ನಮಗ್ ಸಿಕ್ತು ಅನ್ನೋ ಕಾರಣಕ್ಕಾಗಿ ಈ ದಿನವನ್ನ ಎಂಜಾಯ್ ಮಾಡ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್ ಬರೋಣ. ಮುಂದಿನ ಪ್ರಶ್ನೆ ಇದೆ, 5ನೇ ಪ್ರಶ್ನೆ, ಇಂಪಾರ್ಟೆಂಟ್ ಕ್ವಶನ್ಸ್.
ಭಾರತದಲ್ಲಿ ಕಂಪನಿ ರಾಜ್ಯದ ಚರಿತ್ರೆಯಲ್ಲಿ 1813 ಆಕ್ಟ್ ಒಂದು ಮುಖ್ಯವಾದಂತ ಹೆಗ್ಗುರುತು. ಏನು? ಈ ಅಧಿನಿಯಮವು ಭಾರತದಲ್ಲಿ ಕಂಪನಿ ಹೊಂದಿದ್ದ ಭಾರತೀಯ ಪ್ರಾಂತ್ಯಗಳ ಮೇಲೆ ಬ್ರಿಟಿಷ್ ಸಿಂಹಾಸನದ ಸಾರ್ವಭೌಮತ್ವವನ್ನ ಖಾತರಿಪಡಿಸಿತು. ಎರಡನೇದಿದೆ, ಈ ಅಧಿನಿಯಮವು ಕಂಪನಿಯ ವ್ಯಾಪಾರದ ಏಕಸ್ವಾಮ್ಯಕ್ಕೆ ಅಂತ್ಯ ಹಾಡಿತು. ಮೂರನೇದು, ಈ ಅಧಿನಿಯಮವು ಭಾರತ ಮತ್ತು ಚೀನಾದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ವ್ಯಾಪಾರದ ಏಕಸ್ವಾಮ್ಯತೆಗೆ ಅವಕಾಶವನ್ನು ಕಲ್ಪಿಸಿತು. ನಾಲ್ಕನೇದು, ಈ ಅಧಿನಿಯಮವು ನಿಯಂತ್ರಣ ಮಂಡಳಿಗೆ ಕಂಪನಿಯ ಮೇಲೆ ಪೂರ್ಣ ಅಧಿಕಾರ ಮತ್ತು ಪ್ರಾಧಿಕಾರವನ್ನ ಕೂಡ ನೀಡಿತು ಅಂತ ಯೋಚನೆ ಮಾಡಬಹುದು ನೀವು. ಓಕೆ ಸ್ನೇಹಿತರೆ, 5ನೇ ಪ್ರಶ್ನೆ ಇದೆ. ಏನ್ ಆನ್ಸರ್ ಅಂತಂದ್ರೆ, ಈ 5ನೇ ಪ್ರಶ್ನೆಗೆ ನೀವು ನೋಡಬಹುದು ಆನ್ಸರ್ ಎ ರೈಟ್ ಆನ್ಸರ್. ಕಂಪನಿಯು ಹೊಂದಿದ್ದ ಭಾರತೀಯ ಪ್ರಾಂತ್ಯಗಳ ಮೇಲೆ ಬ್ರಿಟಿಷ್ ಸಿಂಹಾಸನದ ಸಾರ್ವಭೌಮತ್ವವನ್ನು ಖಾತರಿಪಡಿಸಿತು. ಬಹಳ ಮುಖ್ಯವಾದ ಹೆಗ್ಗುರುತು ಅಂತ ಕೇಳಿದೀವಿ. ಇದೆಲ್ಲದೂ ಹೌದು, ಇದರಲ್ಲಿ ಈ ಅಷ್ಟು ನಿಯಮಗಳು ಹೌದು. ವಿಚ್ ಒನ್ ಇಸ್ ರೈಟ್ ಅಂದ್ರೆ ಹೆಗ್ಗುರುತು ಅಂತ ಅಂದಾಗ ಮೊಟ್ಟ ಮೊದಲ ಬಾರಿಗೆ ಕಂಪನಿಯ ಅಧೀನ ಪ್ರದೇಶಗಳ ಮೇಲೆ ಬ್ರಿಟಿಷ್ ಸಿಂಹಾಸನದ ಸಾರ್ವಭೌಮತ್ವದ ಅಧಿಕಾರವನ್ನ ಘೋಷಣೆ ಮಾಡಿತು. ಹಾಗಾಗಿ ಅಧಿಕಾರದಲ್ಲಿ ಈ ತರದ ಹಸ್ತಾಂತರ ಇಲ್ಲಾಗತ್ತೆ. ಮುಂದೆ 1858ಕ್ಕೆ ಕಂಪ್ಲೀಟ್ ಆಗಿ ಈಸ್ಟ್ ಇಂಡಿಯಾ ಕಂಪನಿಯನ್ನ ಕ್ಲೋಸ್ ಮಾಡ್ತಾರೆ. ಓಕೆ ನೋಡಿ, 1813 ಕಾಯ್ದೆಯಲ್ಲಿ ಬಹಳ ಮುಖ್ಯವಾಗಿ ಅಂದ್ರೆ ಬ್ರಿಟಿಷರು ಆಸ್ತಿಯ ಮೇಲೆ ರಾಜತ್ವದ ಸಾರ್ವಭೌಮತ್ವವನ್ನ ಇದು ಪ್ರತಿಪಾದನೆ ಮಾಡಿತು. 13 ಆಕ್ಟ್. ಕಂಪನಿ ಇನ್ನೂ 20 ವರ್ಷಗಳ ಅವಧಿಗೆ ಮತ್ತೆ ರಿನೋವೇಷನ್ಸ್ ಮಾಡ್ತದೆ. ಒಂದು ಹಕ್ಕನ್ನ ಮತ್ತೆ ಪರಿವರ್ತನೆ ಮಾಡಿ ಕೊಡ್ತಾರೆ. ಚಹಾ, ಅಫೀಮು ಮತ್ತು ಚೀನಾದೊಂದಿಗೆ ವ್ಯಾಪಾರವನ್ನ ಹೊರತುಪಡಿಸಿ ಎಲ್ಲಾ ಕಡೆಯಲ್ಲೂ ಕೂಡ ವ್ಯಾಪಾರದ ಏಕಸ್ವಾಮ್ಯವನ್ನ ಕೊನೆಗೊಳಿಸಿತು ಅಂತ. ಬಟ್ ನಮ್ಗೆ ಇದೇ ಪಾಯಿಂಟ್ ಇಲ್ಲಿ ನೋಡಿ, ಕಂಪನಿಯ ವ್ಯಾಪಾರದ ಏಕಸ್ವಾಮ್ಯಕ್ಕೆ ಅಂತ್ಯ ಹಾಡಿತ್ತು ಅಂತಿದೆ. ಕಂಪನಿ ಪೂರ್ತಿ ಅದರ ಏಕಸ್ವಾಮ್ಯ ಇಲ್ಲಿ ಅಂತ್ಯ ಹಾಡಿಲ್ಲ. ಚೀನಾ ಜೊತೆಗಿನ ಚಹಾ ಮತ್ತು ಅಫೀಮು ಚೀನಾದೊಂದಿಗೆ ವ್ಯಾಪಾರವನ್ನ ಹೊರತುಪಡಿಸಿ ಇನ್ನು ಉಳಿದ ಪ್ರದೇಶಗಳ ಮೇಲಿನ ಅದರ ಏಕಸ್ವಾಮ್ಯವನ್ನ ಕೊನೆ ಮಾಡಿದೆ ಅಂತ. ನೆಕ್ಸ್ಟ್, ಸರ್ವೋಚ್ಚ ನ್ಯಾಯಾಲಯದ ವ್ಯಾಪ್ತಿಗೆ ಒಳಪಡತಕ್ಕಂತ ಜನರಿಗೆ ತೆರಿಗೆಯನ್ನ ವಿಧಿಸಲಿಕ್ಕೆ ಸ್ಥಳೀಯ ಸರ್ಕಾರಗಳಿಗೂ ಕೂಡ ಅಧಿಕಾರವನ್ನ ನೀಡ್ತೋ. ಕಂಪನಿ ತನ್ನ ಲಾಭಾಂಶವನ್ನ 10.5% ನಿಗದಿ ಮಾಡ್ತಾರೆ. ಈ ಕಾಯ್ದೆ ಯುರೋಪಿಯನ್ ಪ್ರಜೆಗಳ ಮೇಲೆ ಭಾರತದಲ್ಲಿನ ನ್ಯಾಯಾಲಯಗಳ ಹೆಚ್ಚಿನ ಅಧಿಕಾರವನ್ನು ಕೂಡ ಇಲ್ಲಿ ನೀಡೋದಕ್ಕೆ ಶುರು ಮಾಡಿತು. ನೆಕ್ಸ್ಟ್ ನೋಡಿ, ಈ ಕಾಯ್ದೆ ಮತ್ತೊಂದು ಪ್ರಮುಖ ಲಕ್ಷಣ ಅಂದ್ರೆ ಮಿಷನರಿಗಳು ಭಾರತಕ್ಕೆ ಬಂದು, ನಾನು ಇದನ್ನೇ ಹೇಳ್ತಾ ಇರ್ತೀನಿ ನೀಚೆ, ಮಿಷನರಿಗಳು ಭಾರತಕ್ಕೆ ಬರ್ತದೆ. ಭಾರತದಲ್ಲಿ ಧಾರ್ಮಿಕ ಮತಾಂತರದಲ್ಲಿ ತೊಡಗಿಸ್ಲಿಕ್ಕೆ ಅವ್ರು ಪ್ರಾರಂಭ ಮಾಡ್ತಾರೆ. ಹಾಗೆ ಪ್ರಾರಂಭ ಮಾಡಿದಾಗಲೇ ಅವರ ಮುಖ್ಯವಾಗಿ ಒಂದು ಕೇಂದ್ರ ಕಲ್ಕತ್ತಾದಲ್ಲಿ ಓಪನ್ ಆಗತ್ತೆ. ಬ್ರಿಟಿಷ್ ಇಂಡಿಯಾಕ್ಕೆ ಮೊದಲ ಬಾರಿ ಬಿಷಪ್ ಗಳನ್ನ ನೇಮಕ ಮಾಡ್ತಾರೆ. ಚರ್ಚ್ ಗಳಲ್ಲಿ ಬಿಷಪ್ ಗಳು ಬಂದಿದ್ದು ಇಲ್ಲಿಂದನೇ 1813 ಆಕ್ಟ್ ಇಂದ. ಈ ಕಾಯ್ದೆ ಭಾರತೀಯ ಸಾಹಿತ್ಯದ ಪುನರುಜ್ಜೀವನ ಮತ್ತು ವಿಜ್ಞಾನದ ಪ್ರಚಾರಕ್ಕಾಗಿ ಹಣಕಾಸಿನ ಅನುದಾನವನ್ನು ಕೂಡ ಒದಗಿಸ್ತಿದ್ದು ಇಂಡಿಯನ್ ಲಿಟರೇಚರ್ಗೆ ಆ ಕಾಲಕ್ಕೆ. ಓಕೆ, ಮತ್ತೆ ಕಂಪನಿ ತಮ್ಮ ಅಡಿಯಲ್ಲಿ ಭಾರತೀಯರ ಶಿಕ್ಷಣದಲ್ಲಿ ಹೆಚ್ಚಿನ ಪಾತ್ರವನ್ನು ಕೊಡಬೇಕು ಅನ್ನೋ ಕಾರಣಕ್ಕಾಗಿ 1 ಲಕ್ಷ ರೂಪಾಯಿ ಮೀಸಲಿಡ್ತೀವಿ ಅನ್ನೋದು ಕೂಡ ಇಲ್ಲಿ ಘೋಷಣೆ ಮಾಡುತ್ತೆ. ಇದಿಷ್ಟು ಅಂಶಗಳು 1813 ಇರ್ತಕ್ಕಂಥ ಫುಲ್ ಪ್ಯಾಕ್ ಇದು. ಹಾಗಾಗಿ 1813 ಚಾರ್ಟರ್ ಆಕ್ಟ್ ವೆರಿ ಇಂಪಾರ್ಟೆಂಟ್ ಆಕ್ಟ್. ಇದು ನೀವು ಚೆನ್ನಾಗಿ ಓದ್ಕೊಳ್ಳಿ. ಓಕೆ, ನೆಕ್ಸ್ಟ್, ಸಂಗಮ್ ಸಾಹಿತ್ಯದಲ್ಲಿ ಫಲವತ್ತಾದ ಕೃಷಿ ಭೂಮಿಯನ್ನ ಏನೆಂದು ಕರೀತಾ ಇದ್ರು? ಪಾಲೈ, ಮುರುದನ್, ಮುಳ್ಳೈ, ದೆನ್ ನೈದಾಲ್ ಅಂತ ಕರಿತೀವಿ. ಏನ್ ಹಿಂಗಂದ್ರೆ ಅಂತ ಸ್ನೇಹಿತರೆ, ಈ ಪ್ರಶ್ನೆಗೆ ಉತ್ತರ ಮುರುದಂ ಅಂತ ಕೂಡ ಕರಿತೀವಿ. ನೋಡಿ, ಪುಸ್ತಕದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಸಂಗಮ್ ಸೊಸೈಟಿ ಬಗ್ಗೆ ಹೇಳುತ್ತೆ. ವಾಟ್ ಈಸ್ ಸೋಷಿಯಲ್ ಕಂಡೀಷನ್ಸ್ ಆಫ್ ಸಂಗಮ್ ಬಗ್ಗೆ ಹೇಳ್ತಾರೆ. ತೊಲ್ಕಾಪಿಯಂ ಅನ್ನುವ ಕೃತಿಯಲ್ಲಿ ಏನ್ ಹೇಳಲ್ಪಟ್ಟಿದೆ ಸಂಗಮ್ ಬಗ್ಗೆ ಅಂತ ನೆನ್ಪಿಟ್ಕೊಳ್ಳಿ. ತೊಲ್ಕಾಪಿಯಂ ಕೃತಿ ಇದೆಯಲ್ಲ, ತೊಲ್ಕಾಪಿಯಂ ಕೃತಿ ಇದೆಯಲ್ಲ, ಇದರಲ್ಲಿ ಸಂಗಮ್ ಯುಗದ ಒಂದು ನಾಗರಿಕ ಆಡಳಿತದ ಬಗ್ಗೆ, ಸಾಮಾಜಿಕ ಆಡಳಿತದ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದೆ. ಅಲ್ಲಿಂದನೇ ಈ ಪ್ರಶ್ನೆ ಎತ್ತಿರೋದು. ಭೂಮಿಯ ಒಟ್ಟು 5 ಪಟ್ಟು ವಿಭಾಗಗಳನ್ನಾಗಿ ಮಾಡಲಾಗಿತ್ತು. ಅದರಲ್ಲಿ ಕುರಿಂಜಿ ಅಂತ ಕರಿತೀವಿ. ಕುರಿಂಜಿ ಅಂದ್ರೆ ಗುಡ್ಡಗಾಡುಗಳ ಪ್ರದೇಶದ ವ್ಯಾಪ್ತಿಯ ಭೂಪ್ರದೇಶ ಆಗಿತ್ತು. ಮುಲ್ಲೈ ಅಂತ ಇದೆ ನೋಡಿ, ಗ್ರಾಮೀಣ ಪ್ರದೇಶಗಳಾಗಿತ್ತು. ಮುಲ್ಲೈ ಗ್ರಾಮೀಣ ಪ್ರದೇಶಗಳು. ಹಂಗಾಗಿ ಕುರಿಂಜಿ ಅಂದ್ರೆ ಗುಡ್ಡಗಾಡು ವಲಯದ ಪ್ರದೇಶಗಳು, ಮುಲ್ಲೈ ಅಂದ್ರೆ ಗ್ರಾಮೀಣ ವಲಯದ ಪ್ರದೇಶಗಳು. ಮುರುದಂ ಅಂತ ಬರುತ್ತೆ. ಮುರುದಂ ಅಂದ್ರೆ ಕೃಷಿ ಭೂಮಿಯನ್ನು, ಇದನ್ನೇ ಕೇಳಿದ್ರು, ಕೃಷಿ ಭೂಮಿಯನ್ನು ಏನೆಂದು ಕರೀತಾ ಇದ್ರು ಅಂತ ಕೇಳಿದಲ್ಲ, ಇದೇ ಮುರುದಂ.
ಮತ್ತೆ ನೈಡಾಲ್ ಅಂತ ಬರುತ್ತೆ. ನೈಡಾಲ್ ಅಂದ್ರೆ ಕರಾವಳಿ ವಲಯ, ನೈಡಾಲ್ ಅಂದ್ರೆ. ಪಲೈ ಅಂದ್ರೆ ಮರುಭೂಮಿ ಅಂತ. ಈ ರೀತಿ 5 ಭಾಗಗಳಾಗಿ ಸಂಗಮ್ ಕಾಲದ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಭೂಮಿಯನ್ನ ಈ ತರ ವಿಭಾಗ ಮಾಡಿದ್ರು. ಹಾಗಾಗಿ ತೊಲ್ಕಾಪಿಯಂ ಕೂಡ 4 ರೀತಿಯ ಜಾತಿಗಳ ಉಲ್ಲೇಖ ಕೂಡ ಮಾಡ್ತಾರೆ. ಒಂದು ಅರಸರು, ಅವ್ರನ್ನ ಆಡಳಿತ ವರ್ಗ ಅಂತ. ಅಂತನಾರ್ ಅಥವಾ ವಣಿಗರ್ ಅಂತ ಕೂಡ ಕರಿತಾ ಇದ್ರು. ಇವರು ವ್ಯಾಪಾರ ಮತ್ತು ವಾಣಿಜ್ಯವನ್ನು ನಡೆಸುವಂತವ್ರು. ವೆಲ್ಲರರ್ ಅಂತ ಇತ್ತು. ವೆಲ್ಲರರ್ ಅಂದ್ರೆ ಇವರು ಕೃಷಿಕರು ಅಂತ. ಈ ರೀತಿ ವಿಭಾಗವನ್ನ ಮಾಡ್ತಕ್ಕಂಥದ್ದು ಇತ್ತು. ಹಂಗಾಗಿ ಅರಸರು, ಅನಂತನಾರ್ಗಳು, ವಣಿಗರ್ಗಳು ಮತ್ತೆ ವೆಲ್ಲರರ್ ಅಂತ. ಅದಲ್ದೇನೆ ಕೂಡ ನೆನಪಿಟ್ಕೊಳ್ಳಿ, ಥೋಡರು, ಇರುಳರು, ನಾಗಗಳು, ಇವುಗಳು ಕೂಡ ವೇದರುಗಳು ಅಂತೇಳಿ ಪ್ರಾಚೀನ ಆದಿಮಾನವರ ಅವಧಿಯಲ್ಲೂ ಕೂಡ ವಾಸವಾಗಿದ್ದಂತ ಜನಾಂಗಗಳು ಅಂತ ಕೂಡ ಇಲ್ಲಿ ಎಕ್ಸ್ಪ್ಲನೇಷನ್ಸ್ ಮಾಡ್ತಾರೆ. ಹಾಗಾಗಿ ಸಂಗಮ್ ಯುಗದಲ್ಲಿ ತೊಲ್ಕಾಪಿಯಂ ಗ್ರಂಥವೇ ಬಹಳ ಪ್ರಮುಖವಾಗಿ ಸಂಗಮ್ ಸೊಸೈಟಿಯ ಬಗ್ಗೆ ಇಲ್ಲಿ ಎಕ್ಸ್ಪ್ಲನೇಷನ್ಸ್ ಅನ್ನ ನಮ್ಗೆ ಮಾಡುತ್ತೆ. ಹಾಗಾಗಿ ವೆರಿ ಇಂಟ್ರೆಸ್ಟಿಂಗ್. ಈ ಟಾಪಿಕ್ ಅನ್ನು ನೀವು ಕಲ್ತ್ಕೊಳ್ಬೇಕಾಗತ್ತೆ. ಓಕೆ, ನೆಕ್ಸ್ಟ್ ವಿಚಾರಕ್ಕೆ ಬರೋಣ. 7ನೇ ಪ್ರಶ್ನೆ ಸೂಪರ್ ಆಗಿದೆ ಕ್ವಶನ್ಸ್. ಈ ಕೆಳಗಿನ ಸಿಂಧೂ ಸಂಸ್ಕೃತಿಯು ಯಾವ ನಗರದಲ್ಲಿ ವ್ಯಾಪಕವಾದ ಜಲ ಸಂಗ್ರಹಣೆಯ ವ್ಯವಸ್ಥೆ ಕಂಡು ಬಂದಿದೆ? ಮೊಹೆಂಜೊದಾರೋ, ಧೋಲಾವೀರಾ, ದೆನ್ ಲೋಥಲ್, ದೆನ್ ಕಾಲಿಬಂಗನ್. ಸ್ನೇಹಿತರೆ, ಈ ಪ್ರಶ್ನೆಗೆ ನೀವು ನೋಡೋದಾದ್ರೆ ಧೋಲಾವೀರಾ ಬರುತ್ತೆ. ಧೋಲಾವೀರಾ ಸಿಂಧೂ ಸಂಸ್ಕೃತಿಯ ಯಾವ ನಗರದಲ್ಲಿ ವ್ಯಾಪಕವಾದ ಜಲ ಸಂಗ್ರಹಣೆಯ ವ್ಯವಸ್ಥೆ ಕಂಡು ಬರ್ತದೆ ಅಂತಂದ್ರೆ ಧೋಲಾವೀರಾದಲ್ಲಿ ಕಂಡು ಬರುತ್ತೆ. ಓಕೆ, ಸೊ ಇಲ್ಲಿ ಧೋಲಾವೀರಾ ಸೈಟ್ ನ ಕೆಲವು ವಿಶಿಷ್ಟ ಅಂಶಗಳನ್ನು ನೀವು ನೋಡೋದಾದ್ರೆ ನೋಡಿ, ನೀರಿನ ಜಲಾಶಯಗಳ ಕ್ಯಾಸ್ಕೇಡಿಂಗ್ ಸರಣಿಗಳು ಕೂಡ ನಮ್ಗಲ್ಲಿ ಕಂಡು ಬರ್ತದೆ. ಅಂದ್ರೆ ಕ್ಯಾನಲ್ ಸಿಸ್ಟಮ್ಸ್ ಅಲ್ಲ, ಈ ಕಡೆ ಸರೋವರಗಳು ಅಂತನೂ ಅಲ್ಲ, ಆ ರೀತಿಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಕ್ಯಾಸ್ಕೇಡಿಂಗ್ ಸರಣಿಗಳು ನಮಗಲ್ಲಿ ಕಂಡು ಬರುತ್ತೆ. ಮತ್ತು ಹೊರಕೋಟೆಗಳ ವ್ಯವಸ್ಥೆಯಲ್ಲಿ ಅದ್ಭುತವಾದ ರಚನೆಗಳು ಕೂಡ ಇವರಿಂದ ಕೂಡ ನಮ್ಗೆ ಸಿಗತ್ತೆ. 2 ಬಹು ಉಪಯೋಗಿ ಮೈದಾನಗಳು ಕೂಡ ಇಲ್ಲಿ ಕಂಡು ಬರುತ್ತೆ. ಅವುಗಳಲ್ಲಿ ಒಂದನ್ನ ಹಬ್ಬಗಳಿಗಾಗಿ ಆಚರಣೆಗೆ ಬಳಸಿದ್ರೆ ಇನ್ನೊಂದು ಮಾರುಕಟ್ಟೆಗಾಗಿ ಬಳಸ್ತಾ ಇದ್ರು ಧೋಲಾವೀರಾ ಸೈಟ್ಗಳನ್ನ ಅಂತ. ವಿಶಿಷ್ಟ ವಿನ್ಯಾಸಗಳೊಂದಿಗೆ ಈ ಸೈಟ್ಗಳನ್ನ 9 ದ್ವಾರಗಳಲ್ಲಿ ಒಂದು ನಿರ್ಮಾಣ ಮಾಡ್ತಕ್ಕಂಥದ್ದು ಒಂದು ವಿಶೇಷವಾಗಿ ನಮಗದು ಕಂಡು ಬರುತ್ತೆ. ಟ್ಯುಮುಲಸ್ ಅಂತೇಳಿ ಒಳಗೊಂಡ ಅಂತ್ಯಕ್ರಿಯೆಯ ವಾಸ್ತುಶಿಲ್ಪ ಶೈಲಿ ಇಲ್ಲಿ ನಮ್ಗೆ ಸಿಗತ್ತೆ. ಇಲ್ಲಿ ಬೌದ್ಧ ಸ್ತೂಪಗಳನ್ನ ಹೋಲುವಂತಹ ಅರ್ಧಗೋಳದ ರಚನೆಗಳು ಕೂಡ ನಮ್ಗೆ ಧೋಲಾವೀರಾ ಸೈಟ್ ನ ವಿಶಿಷ್ಟ ಲಕ್ಷಣಗಳಲ್ಲಿ ಕೂಡ ಕಂಡು ಬರುತ್ತೆ. ಮತ್ತೆ ಬಹುಪದರದ ರಕ್ಷಣಾತ್ಮಕ ಕಾರ್ಯವಿಧಾನಗಳಲ್ಲಿ ಬಹಳ ಅದ್ಭುತವಾಗಿ ನಾವು ನೋಡಬಹುದಾಗಿರೋದು ಅಂದ್ರೆ ಕಲ್ಲಿನ ವ್ಯಾಪಕವಾದ ಬಳಕೆ ಇಲ್ಲಿ ಕಂಡು ಬರುತ್ತೆ. ಮತ್ತು ವಿಶೇಷ ಸಮಾಧಿ ರಚನೆಗಳನ್ನು ಕೂಡ ನಾವು ಎಲ್ಲಿ ಕಾಣಬಹುದು? ಧೋಲಾವೀರಾ ಸೈಟ್ ಅಲ್ಲಿ ನಾವು ಅದನ್ನ ಕಾಣಬಹುದು. ಓಕೆ, ಈ ತರದ ಮತ್ತು ಧೋಲಾವೀರಾದ ಬಗ್ಗೆ ನಮ್ಗೆ ಬಹಳ ಪ್ರಮುಖವಾಗಿ NCERT ಪುಸ್ತಕಗಳು ಮಾತ್ರ ಈ ತರದ ಸ್ಪಷ್ಟ ಚಿತ್ರಣಗಳನ್ನು ಕೊಡ್ತವೆ. ನಮ್ಮ DSCERT ಪುಸ್ತಕದಲ್ಲಿ ಧೋಲಾವೀರಾ ಅಂದ್ರೆ ಇನ್ನೇನು ಕೊಡಲ್ಲ ಅವರು. ಅಲ್ಲಿ ಅದ್ ಸಿಕ್ತು, ಇದ್ ಸಿಕ್ತು, ಎಲಬ್ ಸಿಕ್ತು, ಇಲ್ಲಿ ಯಾರು ಹೇಳಿದ್ದಾರೆ, ಇದಿಷ್ಟು ಬಿಟ್ಬಿಟ್ರೆ ಇನ್ನೇನು ಸಿಗೋದಿಲ್ಲ. ಆದ್ರೆ ಎಕ್ಸಾಮ್ಸ್ ಪ್ಯಾಟರ್ನ್ ನೋಡಿ, KS ಅಂತ ಪ್ರಶ್ನೆಗಳಲ್ಲಿ ಆಲ್ರೆಡಿ ಈ ರೇಂಜಿಗೆ ಹೋಗ್ಬಿಡ್ಯಾರ. ಜಲ ಸಂಗ್ರಹಣೆಯ ವ್ಯವಸ್ಥೆಯ ವ್ಯಾಪಕವಾದ ಅಂಶಗಳು ಎಲ್ಲಿ ಕಂಡು ಬರ್ತಾ ಇದ್ವು ಅಂತ ಕೇಳಿದಾನೆ. ಸೊ ಹಂಗಾಗಿ ಇವೆಲ್ಲ ನಮ್ಗೆ ವೆರಿ ಇಂಪಾರ್ಟೆಂಟ್ ಕೂಡ ಇಲ್ಲಿ ಕಂಡು ಬರ್ತವೆ. ಅದು ಧೋಲಾವೀರಾ ಸೈಟ್ಸ್ ಗಳ ಬಗ್ಗೆ. ನೆಕ್ಸ್ಟ್ ನೋಡೋಣ. 8ನೇ ಪ್ರಶ್ನೆ ಇದೆ. ಏನ್ ಹೇಳುತ್ತೆ? ಕ್ವಶನ್ ನಂಬರ್ 8. ಕೆಳಗೆ ಸೂಚಿಸಿರೋ ಪಟ್ಟಿಯಲ್ಲಿ ಮಹಾಯಾನ ಬೌದ್ಧರನ್ನ ಹೀನಯಾನದವರಿಂದ ಬೇರ್ಪಡಿಸುವ ವಿಶಿಷ್ಟ ಲಕ್ಷಣಗಳು ಯಾವ್ದ್ಯಾವ್ದು? ಇವರಿಬ್ಬರ ನಡುವೆ ವಾಟ್ ದ ಡಿಫರೆನ್ಸ್ ಬಿಟ್ವೀನ್ ಮಹಾಯಾನ ಅಂಡ್ ಹೀನಯಾನ? ಬುದ್ಧನ ಮೂರ್ತಿಗಳ ಆರಾಧನಾ ವ್ಯವಸ್ಥೆ, ಸ್ತೂಪಗಳ ರಚನೆ, ಚೈತ್ಯಗಳ ರಚನೆ, ಸಂಸ್ಕೃತ ಪದಗಳ ಬಳಕೆ. ಇದರಲ್ಲಿ A1 2 3 4 ಡಿಫರೆನ್ಸ್ ಇಡಬೇಕಾ? 1 and 4. ನೆಕ್ಸ್ಟ್ 1 3 4 and 1 ಓನ್ಲಿ. ಸ್ನೇಹಿತರೆ, ಈ ಮಹಾಯಾನ ಮತ್ತು ಹೀನಯಾನದಿಂದ ಬೇರ್ಪಡಿಸುವ ಅಂಶಗಳು ಯಾವುದು ಅಂತಂದ್ರೆ 1 and 4. ಬುದ್ಧನ ಮೂರ್ತಿಗಳ ವಿಚಾರ, ಸಂಸ್ಕೃತ ಪದಗಳ ವಿಚಾರ, ಇವೆರಡೂ ಕೂಡ ಹೀನಯಾನ ಮತ್ತು ಮಹಾಯಾನ ಪಂಥದಲ್ಲಿ ನಮ್ಗೆ ಡಿಫ್ರೆನ್ಸ್ ಕಾಣ್ತಕ್ಕಂಥದ್ದು. ಇನ್ನು ಅವರು ಸ್ತೂಪಗಳನ್ನು ಕಟ್ಟಿದ್ದಾರೆ, ಇವರು ಕಟ್ಟಿದ್ದಾರೆ. ಅವರು ಚೈತ್ಯಗಳನ್ನು ಕಟ್ಟಿದ್ದಾರೆ, ಇವರು ಚೈತ್ಯಗಳನ್ನು ಕಟ್ಟಿದ್ದಾರೆ. ನಾಟ್ ಡಿಫ್ರೆನ್ಸ್. ಇವೆರಡರಲ್ಲೂ ಡಿಫ್ರೆನ್ಸ್ ಆಗಿಲ್ಲ. ಡಿಫ್ರೆನ್ಸ್ ಆಗಿರೋದು ಯಾವ್ದ್ರಲ್ಲಿ ಅಂತಂದ್ರೆ ಬುದ್ಧನ ಮೂರ್ತಿಗಳನ್ನ ದೈವತ್ವ ರೂಪದಲ್ಲಿ ಪೂಜೆ ಮಾಡುವ ಪರಿಕಲ್ಪನೆ, ಪೂಜೆಗಳನ್ನ ಮಾಡ್ತಕ್ಕಂಥ ಪರಿಕಲ್ಪನೆ ಮಹಾಯಾನದಲ್ಲಿ ಶುರುವಾಯಿತು.
ಹೀನಯಾನದಲ್ಲಿ ಅದರ ಬುದ್ಧನ ಆದರ್ಶ ಜೀವನಗಳನ್ನ ಆರಾಧನೆ ಮಾಡೋದು ಶುರುವಾಯಿತು. ಅಲ್ಲಿ ಅವ್ರ ಮೂರ್ತಿಗೆ ಆದ್ಯತೆ ಕೊಟ್ಟಿರಲಿಲ್ಲ. ಇನ್ನು ಸಂಸ್ಕೃತವನ್ನ ಮಹಾಯಾನದವರು ಬಳಸ್ಕೊಂತ ಬಂದ್ರೆ ಹೀನಯಾನದವರು ಪಾಳಿ ಭಾಷೆಗಳನ್ನು ಬಳಸ್ಕೊಂತ ಬಂದಿದ್ರು. ಆ ಡಿಫ್ರೆನ್ಸ್ ನಿಮ್ಗೆ ಇಲ್ಲಿ ಕೊಟ್ಟಿಯಾರ ನೋಡಿ. ಮಹಾಯಾನ ಪಂಥ ಸಾಮಾನ್ಯವಾಗಿ ಸಂಸ್ಕೃತದಲ್ಲಿ ಅದನ್ನ ಮಹಾವಾಹನ ಅಂತೇಳಿನೇ ಅದರ ಅರ್ಥ. ಬುದ್ಧನನ್ನ ದೈವತ್ವದಲ್ಲಿ ಇವರು ನಂಬಿಕೆ ಇಟ್ಟಿದ್ರು, ಅವನೊಂದು ದೇವರು ಅಂತಾನೆ ಆರಾಧನೆ ಮಾಡ್ತಕ್ಕಂಥದ್ದು ಇತ್ತು. ಹಂಗಾಗಿ ಮಹಾಯಾನದವರು ಮೂರ್ತಿ ಪೂಜೆಯನ್ನ ಏನ್ ಮಾಡಿದ್ರು, ಪ್ರೋತ್ಸಾಹಿಸ್ತಾ ಬಂದ್ರು. ಸಂಸ್ಕೃತದಲ್ಲಿ ಶಾತವಾಹನ ಅಂದ್ರೆ ಸಣ್ಣ ವಾಹನ ಅಂತ ಕರಿತೀವಿ. ಇವ್ರದೊಂದು ಅರ್ಥಹೀನವಾಗಿರ್ತಕ್ಕಂಥ ಹೀನಯಾನ ಪಂಥ ಇದು, ಆ ರೀತಿ ಅರ್ಥ ಬರ್ತಕ್ಕಂಥದ್ದು. ಇಲ್ಲಿ ಬುದ್ಧನ ದೈವತ್ವವನ್ನ ಇವರು ನಂಬಲಿಲ್ಲ, ಹಂಗಾಗಿ ಮೂರ್ತಿ ಪೂಜೆ ಇವರಿಂದ ಬರಲಿಲ್ಲ. ಮತ್ತು ಸ್ವಯಂ ಶಿಸ್ತು ಮತ್ತು ಮಧ್ಯಸ್ಥಿಕೆಯ ಮೂಲಕ ವೈಯಕ್ತಿಕ ಮೋಕ್ಷದ ಬಗ್ಗೆ ಇವರು ಒತ್ತಿ ಹೇಳ್ತಾ ಬಂದ್ರು. ಹಂಗಾಗಿ ಮೊದಲನೇ ಡಿಫ್ರೆನ್ಸ್ ಇದೆಯಲ್ಲ ಬುದ್ಧಂದು, ಇದು ನಮ್ಗೆ ವೆರಿ ಇಂಪಾರ್ಟೆಂಟ್ ಆಗಿ ಇಲ್ಲಿ ಸಿಗತ್ತೆ. ಅದೇ ರೀತಿ ಬುದ್ಧನ ಮಹಾಯಾನದ ಬೌದ್ಧ ಧರ್ಮದಲ್ಲಿ ಎಲ್ಲ ಗ್ರಂಥಗಳನ್ನ ಸಾಮಾನ್ಯವಾಗಿ ಸಂಸ್ಕೃತದಲ್ಲಿ ಬರೆದ್ರು. ಹೀನಯಾನದಲ್ಲಿ ಎಲ್ಲದನ್ನು ಕೂಡ ಪಾಲಿ ಭಾಷೆನಲ್ಲಿ ಕೂಡ ಬರೀಲಾಗಿದೆ. ಇವೆರಡು ಡಿಫ್ರೆನ್ಸ್ಗಳು ನಮ್ಗೆ ಹೀನಯಾನ ಮತ್ತು ಮಹಾಯಾನದಲ್ಲಿ ಸಿಗತ್ತೆ. ಹೀನಯಾನ ಮತ್ತು ಮಹಾಯಾನದಲ್ಲಿ ಸಿಗ್ತಕ್ಕಂಥ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥವು ನಮ್ಗೆ ಸಿಗತ್ತೆ. ಇದು ಎರಡು ಕಾಲದಲ್ಲಿದ್ದಂತಹ ಡಿಫ್ರೆನ್ಶಿಯೇಟ್. ಬಿಟ್ರೆ ಚೈತ್ಯಗಳು, ಸ್ತೂಪಗಳು ಎರಡೂ ಕಟ್ಟಿದ್ದಾರೆ, ಅದ್ರಲ್ಲಿ ಯಾವುದೂ ವ್ಯತ್ಯಾಸ ಇಲ್ಲ. 1 and 4 ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರೋಣ, ಮುಂದಿನ ಪ್ರಶ್ನೆ ನೋಡೋಣ. 9ನೇ ಕ್ವಶನ್ಸ್ ತುಂಬಾ ಚೆನ್ನಾಗಿದೆ, ಏನ್ ಹೇಳುತ್ತೆ ಅಂತ. ಈಗಲಿನ ಸಂಗತಿಗಳು ಗುಪ್ತರ ಆಳ್ವಿಕೆಯನ್ನು ಅದಕ್ಕೂ ಹಿಂದಿನ ಆಳ್ವಿಕೆಗಳಿಂದ ಪ್ರತ್ಯೇಕಿಸುತ್ತದೆ. ಗುಪ್ತರ ಆಳ್ವಿಕೆ ಅಡ್ಮಿನಿಸ್ಟ್ರೇಷನ್ಗೂ ಅದರ ಹಿಂದಿನ ಅಡ್ಮಿನಿಸ್ಟ್ರೇಷನ್ಸ್ಗೂ ಮಧ್ಯೆ ಡಿಫ್ರೆನ್ಶಿಯೇಟ್ ಏನಾಗಿದೆ ಅಂತ. ನಗರಗಳ ಅವನತಿ, ಬಂಗಾರದ ನಾಣ್ಯಗಳು, ಅಧಿಕಾರದ ವಿಕೇಂದ್ರೀಕರಣ, ದೇವಾಲಯದ ವಾಸ್ತುಶಿಲ್ಪ. ಓಕೆ, ಕೆಳಗಡೆ ಆಯ್ಕೆಗಳಿದೆ. 1, 2, 4 ಇದೆ, 3 ಬಿಟ್ಟಿದ್ದಾರೆ ಇಲ್ಲಿ. 1, 3, 4 ಇದೆ, 2 ಬಿಟ್ಟಿದ್ದಾರೆ ಇಲ್ಲಿ. ಇಲ್ಲಿ 1, 2, 3, 4 ಬಿಟ್ಟಿದ್ದಾರೆ ಇಲ್ಲಿ. ಇಲ್ಲಿ 1, 2, 3, 4 ಕೂಡ ಇದೆ. ಹಾಗಾಗಿ ನೆನ್ಪಿಟ್ಕೊಳ್ಳಿ, ಇವ್ರ ಪ್ರಕಾರ 3 ಬಿಟ್ಟಿದ್ದಾರೆ ಇಲ್ಲಿ, ಈ ಪ್ರಕಾರ 2 ಬಿಟ್ಟಿದ್ದಾರೆ ಇಲ್ಲಿ, ಈ ಪ್ರಕಾರ ಇಲ್ಲಿ 4 ಬಿಟ್ಟಿದ್ದಾರೆ, ಇಲ್ಲಿ ಎಲ್ಲದನ್ನು ಕೂಡ ನೋಡಿದ್ದಾರೆ. ಯಾವುದು ಅಂತ ಸ್ನೇಹಿತರೆ, ಈ ಕೆಳಗಿನಲ್ಲಿ ಗುಪ್ತರ ಆಳ್ವಿಕೆಯನ್ನು ಅವರ ಹಿಂದಿನ ಆಡಳಿತಗಳಿಗೂ ಪ್ರತ್ಯೇಕಿಸುವ ಅಂಶಗಳು ಅಂತ ನೀವು ನೋಡೋದಾದ್ರೆ 9ನೇ ಪ್ರಶ್ನೆಗೆ ಇದು ಪ್ರತ್ಯೇಕಿಸುವ ಅಂಶಗಳು 1, 3 ಮತ್ತೆ 4. 2 ನಲ್ಲಿ ಪ್ರತ್ಯೇಕತೆ ಏನ್ ಬರೋದಿಲ್ಲ, ಅವು ಕಾಮನ್ ಡೆವಲಪ್ಮೆಂಟ್ಸ್ ಇದೆ ಇದರಲ್ಲಿ. ಓಕೆ, ಏನಾಗಿತ್ತು ಅಂತ ನೋಡಿ. ಗುಪ್ತರ ಕಾಲದ ನಗರಗಳ ಅಸ್ತಿತ್ವ ಹಿಂದಿನ ಕಾಲದ ನಗರಗಳ ಅಸ್ತಿತ್ವಕ್ಕಿಂತ ಬಹಳಷ್ಟು ವಾಣಿಜ್ಯ ಪ್ರಕಾರವಾಗಿ ಬೆಳವಣಿಗೆ ಹೊಂತಾ ಬಂತು. ಹಿಂದಿನ ವಾಣಿಜ್ಯ ಸ್ಥಿತಿಗಿಂತ ಇವು ಹೆಚ್ಚಿನ ವಾಣಿಜ್ಯತೆಯನ್ನ ಸಾಧಿಸಿದ್ವು. ಹಾಗಾಗಿ ಓಲ್ಡ್ ಸ್ಟೈಲ್ ಆಫ್ ನಗರಗಳ ಅವನತಿ ಇಲ್ಲ ಆಗಿತ್ತು ಅಂತ. ಗುಪ್ತರು ಅಧಿಕಾರಕ್ಕೆ ಬರುವಾಗ ಸಣ್ಣ ಪುಟ್ಟ ಪ್ರಾಂತ್ಯಗಳ ಮೇಲಿನ ಸಂಪೂರ್ಣ ಅಸ್ತಿತ್ವ ಇವರೇ ತಗೊಂಡ್ ಬರ್ತಾರೆ. ಇನ್ನು ಅಧಿಕಾರದ ವಿಕೇಂದ್ರೀಕರಣ ನೀತಿ ಗುಪ್ತರ ಕಾಲದಲ್ಲಿ ಇತ್ತು. ಈ ಹಿಂದೆ ನೀವು ಮೌರ್ಯನ್ಸ್ ಕಾಲಕ್ಕೆ ಹೋದ್ರು ಮತ್ತು ಇವರ ಕಾಲಕ್ಕೆ ಬಂದ್ರೆ ಲಾಟ್ ಆಫ್ ಡಿಫ್ರೆನ್ಸ್ ಅನ್ನ ನಾವು ಕಾಣ್ತೀವಿ. ಇಲ್ಲಿ ನೋಡಿ, ಆಡಳಿತಾತ್ಮಕ ವ್ಯತ್ಯಾಸಗಳಿವೆ. ಅಂದ್ರೆ ಗುಪ್ತರ ಆಳ್ವಿಕೆಯಲ್ಲಿ ಹೆಚ್ಚು ವಿಕೇಂದ್ರೀಕೃತ ಆಡಳಿತ ರಚನೆ ನೋಡ್ತೀವಿ. ಆದ್ರೆ ಮೌರ್ಯರ ಕಾಲದವರೆಗೂ ಕೂಡ ಆಡಳಿತ ಕೇಂದ್ರೀಕೃತವಾಗಿರೋದನ್ನ ನಾವಿಲ್ಲಿ ಕಾಣ್ತೀವಿ. ಹಾಗಾಗಿ ಆಡಳಿತದಲ್ಲಿ ಗುಪ್ತರು ವಿಕೇಂದ್ರೀಕರಣ ನೀತಿಯನ್ನ ಪಾಲಿಸ್ತಾ ಬಂದ್ರು. ಇನ್ನು ವಾಸ್ತುಶಿಲ್ಪ ರಚನೆಯಲ್ಲಿ ಕೂಡ ಅಷ್ಟೇನೆ ನಾಗರ ಶೈಲಿಯ ಸಂಪೂರ್ಣ ಬೆಳವಣಿಗೆಯ ಅಸ್ತಿತ್ವ ಇವ್ರ ಕಾಲದಲ್ಲಿ ಶುರುವಾಯಿತು. ಯಾರ ಕಾಲದಲ್ಲಿ? ಇವ್ರ ಕಾಲದಲ್ಲಿ. ಬಂಗಾರದ ನಾಣ್ಯಗಳಲ್ಲಿ ವೆರೈಟಿ ಬಂಗಾರ ನಾಣ್ಯಗಳು ಬಂದು, ಬಟ್ ಬಂಗಾರ ನಾಣ್ಯಗಳು ಈ ಹಿಂದೆನೆ ಬರ್ತಾ ಇತ್ತು ಮೊದ್ಲಿಂದನೂ ಕೂಡ. ಇಂಡೋ ಗ್ರೀಕ್ಸ್ ಸೀತಿಯನ್ನರು ಅಂತ ಏನ್ ಕರಿತೀವಲ್ಲ, ಆ ಕಾಲದಲ್ಲೂ ಕೂಡ ಬಂಗಾರದ ನಾಣ್ಯಗಳನ್ನ ಹಚ್ಚಾಕಲಾಗಿತ್ತು. ನಂತರದಲ್ಲಿ ಗುಪ್ತರ ನಂತರದಲ್ಲಿ ಕನಿಷ್ಕನ ಕಾಲಕ್ಕಿಂತ ಮುಂಚೆ ವಿಮಾ ಕಡ್ಫೀಸಸ್ ಬರ್ತಾನೆ, ಅವನ ಕಾಲದಲ್ಲೂ ಕೂಡ ಬಂಗಾರದ ನಾಣ್ಯಗಳ ಅಸ್ತಿತ್ವ ಬಂತು. ಹಾಗಾಗಿ ಪ್ರತ್ಯೇಕಿಸಲ್ಪಡಿರೋ ಇವು 3: ಅವನತಿ ವಿಚಾರ, ವಿಕೇಂದ್ರೀಕರಣ ವಿಚಾರ, ವಾಸ್ತುಶಿಲ್ಪ. ಇದು ಬರಲ್ಲ. ಇದು ನಂತರದ ಕಾಲದಲ್ಲಿ ಆಗಿರ್ತಕ್ಕಂಥ ಬದಲಾವಣೆ ಅಂತ ಕೂಡ ಹೇಳ್ಬೋದು. ಹಾಗಾಗಿ ಇಲ್ಲಿ ಗ್ರಾಮಗಳ ಆಡಳಿತ ನೋಡಿದ್ರೆ ಸ್ಥಳೀಯ ನಾಯಕರಿಗೆ ಕೂಡ ಅದನ್ನ ಕೊಟ್ಟಿದ್ರು ಅಂತಂದ್ರೆ ವಿಕೇಂದ್ರೀಕೃತ ಆಡಳಿತ ಇವ್ರ ಕಾಲದಲ್ಲಿ ಇತ್ತು ಅನ್ನೋದು ನಮ್ಗೆ ಗೊತ್ತಾಗತ್ತೆ. ಸೊ ನೆಕ್ಸ್ಟ್ ಬರೋಣ. 10ನೇ ಪ್ರಶ್ನೆ ಇದೆ, ತುಂಬಾ ಚೆನ್ನಾಗಿರುವಂತ ಕ್ವಶನ್ಸ್ ಇದು. ಕ್ರಿಸ್ತಶಕ 9 ಮತ್ತು 10ನೇ ಶತಮಾನದಲ್ಲಿ ಉತ್ತರ ಭಾರತದ ಮೇಲಿನ ಚಕ್ರಾಧಿಪತ್ಯಕ್ಕಾಗಿ ಈ ಕೆಳಗಿನ ಯಾವ 3 ರಾಜವಂಶಗಳ ನಡುವೆ ಯುದ್ಧ ನಡೀತಾ ಇತ್ತು ಅಂತ.
ರಜಪೂತರು, ಪ್ರತಿಹಾರರು, ಪಾಲರು, ದೆನ್ ರಾಷ್ಟ್ರಕೂಟರು. ಅಲ್ಲಿ ಕೇಳಿರೋದು 3. 1 2 3 2 3 1 4 ಅಥವಾ 3 4 1 4 1 2. ಯೋಚನೆ ಮಾಡಿ ನೋಡೋಣ. ಸ್ನೇಹಿತರೆ, ಈ ಪ್ರಶ್ನೆಗೆ ನೀವು ಅಕ್ಯುರೇಟ್ ಆಗಿ ಆನ್ಸರ್ ನೋಡೋದಾದ್ರೆ 10ನೇ ಪ್ರಶ್ನೆಗೆ 2 3 ಮತ್ತೆ 4 ಇವು 3 ಇಲ್ಲಿ ಜಗಳ ಆಡಿದ್ದು ಗೊತ್ತು. ರಜಪೂತರ ಅಸ್ತಿತ್ವ ಬರಲಿಲ್ಲ, ಇಲ್ಲಿ ಅವ್ರು ಬರೋದಿಲ್ಲ. 9 10ಕ್ಕೆ ಇವ್ರು ಬರೋದಿಲ್ಲ. ಹಂಗಾಗಿ ಇಲ್ಲಿ ಅದನ್ನ ಮಾಡ್ತೇವೆ ನೋಡಿ. ರಾಷ್ಟ್ರಕೂಟರು ದಕ್ಷಿಣದಲ್ಲಿ, ಇದನ್ನ ಓದಿದ್ರಿ ನೀವು ಕರ್ನಾಟಕ ರಾಷ್ಟ್ರಕೂಟರು ಓದುವಾಗ 3ನೇ ಗೋವಿಂದ ದಾಳಿಗಳು ಓದಿದ್ರಿ. 3ನೇ ಗೋವಿಂದನ ಕುದುರೆಗಳು ಗಂಗಾ ನದಿಯ ತೊರೆಯಲ್ಲಿ ನೀರನ್ನ ಕುಡಿದಿದ್ದವು ಅಂತ ಶಾಸನಗಳಲ್ಲಿ ವರ್ಣನೆ ಮಾಡಿರತಕ್ಕಂಥದ್ದು ನೋಡಿದಿರಿ. ಅದಾದ್ಮೇಲೆ 2ನೇ ಧ್ರುವನ ಹೋರಾಟದ ಬಗ್ಗೆ ಕೂಡ ನೋಡಿದಿರಿ. ಹಾಗಾಗಿ ರಾಷ್ಟ್ರಕೂಟರು ಕರ್ನಾಟಕದಲ್ಲಿ ಅಧಿಕಾರದಲ್ಲಿ ಇದ್ದ ಸಂದರ್ಭದಲ್ಲಿ ಬಂಗಾಳದಲ್ಲಿ ಪಾಲರು ಇದ್ರು, ಇನ್ನು ಗುಜರಾತ್ ಅಲ್ಲಿ ಪ್ರತಿಹಾರರು ಇದ್ರು. ಇವರಿಬ್ರು ಕೂಡ ಈ ಭಾಗದಲ್ಲಿ ಇದ್ದಂತೆ ಇವರು 3ರ ಮಧ್ಯೆ ಹೋರಾಟ ನಡೀತಾ ಇತ್ತು. ಪ್ರತಿಹಾರರು ಕೂಡ ರಜಪೂತ್ರೆ, ಆದ್ರೆ ಸಪರೇಟ್ ಆಗಿ ರಜಪೂತರು ತೋರಿಸಿರೋದು ತಪ್ಪು ಅಷ್ಟೇ. ರಜಪೂತರು ಇದ್ರು, ಇಲ್ಲಿ ಸೋಲಂಕಿಗಳು ಕೂಡ ಇದ್ರು. ಓಕೆ, ಸೋಲಂಕಿಗಳು ಕೂಡ ಇದ್ರು, ಇಲ್ಲಿ ಇವರು ಇದ್ರು. ಹಾಗಾಗಿ ಈ 3 ಸಾಮ್ರಾಜ್ಯದ ಮೇಲಿನ ಅಸ್ತಿತ್ವ ಪಡೆಯಕ್ಕೆ ರಾಷ್ಟ್ರಕೂಟರು ಇಲ್ಲಿ ಏನ್ ಮಾಡ್ತಾ ಇದ್ರು, ದಾಳಿಯನ್ನ ಮಾಡ್ತಾ ಇದ್ರು. ಹಂಗಾಗಿ 2 3 4 ರಜಪೂತರಲ್ಲಿ ಒಂದು ಪಂಗಡ ಇಲ್ಲಿ ಕೊಟ್ಟಿದ್ದಾನೆ ಅಂದ್ರೆ ಇನ್ನು 2 ಪಂಗಡಗಳನ್ನು ಇಲ್ಲಿ ತೋರಿಸಿಲ್ಲ ಅಷ್ಟೇ. ಓಕೆ, ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. 11ನೇ ಪ್ರಶ್ನೆ ಇದೆ. ಶಾತವಾಹನರ ಕಾಲದಲ್ಲಿ ನಗರಾಡಳಿತವು ಈ ಕೆಳಗಿನ ಯಾರ ಕೈಯಲ್ಲಿತ್ತು? ನಿಗಮ ಸಭಾ, ಆಗಮ ಸಭಾ, ಸಮಿತಿ, ವಿಧಾತ. ಸ್ನೇಹಿತರೆ, ಈ ಪ್ರಶ್ನೆಗೆ ಉತ್ತರ ನಿಗಮ ಸಭಾ ಅಂತ ಕೂಡ ಕರಿತೀವಿ. ಶಾತವಾಹನರ ಕಾಲದಲ್ಲಿ ನಿಗಮ ಸಭಾಗಳ ಅಸ್ತಿತ್ವ ಕಂಡು ಬರ್ತಾ ಇತ್ತು. ಅಂದ್ರೆ ನಗರಗಳ ಆಡಳಿತವನ್ನ ನೋಡ್ಕೊಳಕ್ಕೆ ಶಾತವಾಹನರ ಕಾಲದಲ್ಲಿ ನಿಗಮ ಸಭೆಗಳನ್ನ ರಚನೆ ಮಾಡಲಾಗಿತ್ತು. ಯಾಕೆ ಈ ಸಭಾ ಕಲ್ಪನೆ ಅಂತಂದ್ರೆ, ಮೌರ್ಯರ ನಂತರದ ಆಡಳಿತ ಪದ್ಧತಿ ಕಂಟಿನ್ಯೂ ಆಗ್ತಾ ಬಂತು ದಕ್ಷಿಣಕ್ಕೆ. ಮೌರ್ಯರ ಕಾಲದಲ್ಲಿ ಈ ಕಲ್ಪನೆ ಮುಂದುವರ್ಕೊಂಡು ಬಂದಿತ್ತು. ಕಾರಣ ಅಂದ್ರೆ ಮೌರ್ಯಂತ ಮುಂದೆ ಮಹಾಜನಪದಗಳಲ್ಲಿ ಮತ್ತು ವೇದಗಳ ಕಾಲದಲ್ಲಿ ಸಭಾ, ಸಮಿತಿ, ವಿಧಾತಗಳ ಅಸ್ತಿತ್ವ ಇತ್ತು. ಅದನ್ನ ಕೌಟಿಲ್ಯ ಕಂಟಿನ್ಯೂ ಮಾಡ್ಕೊಂಡು ಬಂದು ಮೌರ್ಯರ ಕಾಲದಲ್ಲಿ ಅದನ್ನ ಯಶಸ್ವಿ ಮಾಡಿದ್ದ. ಮೌರ್ಯರ ನಂತರ ದಕ್ಷಿಣ ಭಾರತಕ್ಕೆ ಬಂದಾಗ ಶಾತವಾಹನರು ಈ ಕಲ್ಚರ್ನ ಏನ್ ಮಾಡ್ತಾರೆ, ದಕ್ಷಿಣಕ್ಕೆ ಪರಿಚಯಿಸ್ತಾರೆ. ಹಂಗಾಗಿ ಸಮಿತಿಗಳಿತ್ತು, ವಿಧಾತಗಳಿತ್ತು, ನಿಗಮ ಸಭಾ, ಆಗಮ ಸಭಾ ಅಂತೇಳಿ. ಅದ್ರಲ್ಲಿ ನಿಗಮ ಸಭಾ ಏನ್ ಮಾಡ್ತಾ ಇತ್ತು, ಇದು ನೋಡ್ಕೊಳ್ತಾ ಇತ್ತು. ಓಕೆ, ವ್ಯಾಪಾರ ವಾಣಿಜ್ಯದ ಮೇಲಿನ ಸಂಪೂರ್ಣ ಅಧಿಕಾರಗಳನ್ನು ಕೇಂದ್ರದಲ್ಲಿ ಆಗಮ ಸಭೆಗಳು ಕೂಡ ನೋಡ್ಕೊಳ್ತಾ ಇತ್ತು. ಅದಿಷ್ಟು ನಿಮ್ಗೆ ಗೊತ್ತಿರಲಿ. 12ನೇ ಪ್ರಶ್ನೆ ಇದೆ. ಈಗ 19ನೇ ಶತಮಾನದವರೆಗೆ ಭಾರತದಲ್ಲಿ ಪರಿಚಿತವಾಗಿದ್ದ ಅತಿ ದೊಡ್ಡ ಕಾಲುವೆಗಳ ಸಂಪರ್ಕ ಜಾಲವನ್ನ ನಿರ್ಮಿಸಿದ ಸುಲ್ತಾನ ಯಾರು? ಗಿಯಾಸುದ್ದೀನ್ ತುಘಲಕ್, ಮೊಹಮ್ಮದ್ ಬಿನ್ ತುಘಲಕ್, ಫಿರೋಜ್ ಶಾ ತುಘಲಕ್, ಅಲಾವುದ್ದೀನ್ ಖಿಲ್ಜಿ. ಸ್ನೇಹಿತರೆ, ಈ ಪ್ರಶ್ನೆಗೆ ನೀವು ಉತ್ತರ ನೋಡೋದಾದ್ರೆ ಫಿರೋಜ್ ಶಾ ತುಘಲಕ್ ಅಂತ ಕರಿತೀವಿ. ಫಿರೋಜ್ ಶಾ ತುಘಲಕ್ ಈತ ಕಾಲುವೆಗಳನ್ನ ನಿರ್ಮಿಸಿಬಿಟ್ಟು ಅಧಿಕಾರವನ್ನ ತಂದಿದ್ದಂತ. ಹಿ ಕನ್ಸ್ಟ್ರಕ್ಟೆಡ್ ಕ್ಯಾನಲ್ಸ್ ಫ್ರಮ್ ಅಂತ ಯಮುನಾ ಸಿಟಿಗೆ ಹಿಸ್ಸಾರ್ ಇಂದ, ಸಟ್ಲೇಜ್ ಇಂದ ಘಗ್ಗರ್ಗೆ, ಘಗ್ಗರ್ ಟು ಫಿರೋಜಾಬಾದ್ಗೆ, ಮಾಂಡೋವಿ, ಶಿಮೂರ್ ಹಿಲ್ಸ್ ಅಂಡ್ ಹನ್ಸಿ ಇನ್ ಹರಿಯಾಣ. ಇಷ್ಟ ಕಡೆ ಆತನ ಪೂರ್ತಿ ಆಗಿರ್ತಕ್ಕಂಥ ಡೆವಲಪ್ಮೆಂಟ್ಸ್ ಕೂಡ ಇಲ್ಲಾಗಿತ್ತು. ಜೊತೆಗೆ ಅವರ ಕ್ಯಾನಲ್ ಸಿಸ್ಟಮ್ಸ್ ಅಲ್ಲಿ ನಾವು ನೋಡಿದರೆ ಹಿಸ್ಸಾರ್ ಹಿ ಫಿರೋಜಾ ಅನ್ನುವ ಕೃತಿಯ ವಿವರಣೆಯಲ್ಲಿ ಈ ಒಂದು ವಿಚಾರಗಳನ್ನು ಹೇಳ್ತಾರೆ. 1355 ಕಾಲಕ್ಕಾಗಿ ಹಿ ಕನ್ಸ್ಟ್ರಕ್ಟೆಡ್ ಏನದೋ ಡಬಲ್ ಸಿಸ್ಟಮ್ ಆಫ್ ಕ್ಯಾನಲ್ಸ್ ಯಮುನಾ ಟು ಸಟ್ಲೇಜ್ ಅಂತ. ಯಮುನಾ ಟು ಸಟ್ಲೇಜ್ ನ ನಡುವೆ ಈ ಒಂದು ಪ್ರಕ್ರಿಯೆಯನ್ನ ಮಾಡಿದ್ದ. ನಿಮಗೆ ಗೊತ್ತಿದೆ ಇದು, ಯಾಕೆಂದ್ರೆ ಉತ್ತರದ ಭಾರತದಲ್ಲಿ ಇಲ್ಲಿ ಸಟ್ಲೇಜ್ ಹೋಗುತ್ತೆ, ಇನ್ನು ಈ ಭಾಗದಲ್ಲಿ ಯಮುನಾ ಹೋಗ್ತಾ ಇರುತ್ತೆ. ಇವುಗಳ ಮಧ್ಯೆ ಆತ ಈ ಕ್ಯಾನಲ್ಸ್ ಗಳನ್ನ ಕ್ರಿಯೇಟ್ ಮಾಡಿದ್ದ. ಹೀಗೆ ಹಾಗಾಗಿ ಈ 2 ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ ನೆನ್ಪಿಟ್ಕೊಳ್ಳಿ. ಈ ಕಡೆ ಸಟ್ಲೇಜು, ಈ ಕಡೆ ಯಮುನಾ, ಇದ್ರ ಮಧ್ಯೆನೆ ಅವನು ಚಾನಲ್ ಗಳನ್ನ ಕ್ರಿಯೇಟ್ ಮಾಡಿದ್ದು. ಹೀಗೆ 2 ಚಾನಲ್ ಗಳನ್ನ ಕ್ರಿಯೇಟ್ ಮಾಡೋದ್ರ ಮುಖಾಂತರವಾಗಿ ರಾಜಸ್ಥಾನದ ಪ್ರಾಂತ್ಯಗಳು ಮತ್ತೆ ದಕ್ಕನ್ನ ಈ ವಿಂಧ್ಯ ಸರಹದ್ದಿನ ಪ್ರಾಂತ್ಯಗಳಿಗೆ ಈ ಕಲ್ಪನೆಯನ್ನ ಆತ ಕೊಟ್ಟಿದ್ದ.
ಹಾಗಾಗಿ ವೆರಿ ಇಂಪಾರ್ಟೆಂಟ್ ಈ ಪಾಯಿಂಟ್ ನೀವು ಸರಿಯಾಗಿ ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡೋಣ, ಕ್ವಶನ್ ನಂಬರ್ 13 ಇದೆ. ಚೆನ್ನಾಗಿದೆ ಪ್ರಶ್ನೆ. ಅಮೀರ್ ಖುಸ್ರು ದೆಹಲಿ ಸುಲ್ತಾನರ ಕಾಲದ ಶ್ರೇಷ್ಠ ಪರ್ಷಿಯನ್ ಕವಿ ಎಂದು ಗೌರವಿಸಲ್ಪಟ್ಟಿದ್ದಾನೆ. ಈ ಕೆಳಗಿನ ಯಾವ ಕೃತಿಯನ್ನು ಆತ ಬರೆದಿಲ್ಲ ಅಂತ ಇದೆ. ಓಕೆ, ಯೋಚನೆ ಮಾಡ್ತೀರಾ ಸ್ನೇಹಿತರೆ? ಇದರಲ್ಲಿ ಯಾವ ಕೃತಿಯನ್ನು ಅವನು ಬರೆದಿಲ್ಲ ಅಂದ್ರೆ ಈ ಕೃತಿಯನ್ನ ಅವನು ಬರೆದಿಲ್ಲ. ಯಾಕೆ ಅಂತಂದ್ರೆ ಈ ಕೃತಿಯನ್ನ ಬರೆದದ್ದು ಬರೌನಿ ಬರ್ತಾನೆ, ಜಿಯಾವುದ್ದೀನ್ ಬರೌನಿ ಬರೀತಾನೆ. ಇದನ್ನ ಜಿಯಾವುದ್ದೀನ್ ಬರ್ಣಿ ಬರೀತಾನೆ. ಯಾವುದನ್ನ? ತಾರಿಕ್ ಇ ಫಿರೋಜ್ ಶಾಹಿ ಅಂತ. ಕಿರಾನಾ ಉಸ್ ಸದೇನ್, ಆಶಿಕಾ ಮತ್ತೆ ಮೆಫ್ರಾ ಉಲ್ ಫುತಹಾ, ಇವು ಮೂರನ್ನ ಆತ ಅಮೀರ್ ಖುಸ್ರು ಬರೀತಾನೆ. ಆದರೆ ಇದನ್ನ ಅವನು ಬರೀಲಿಲ್ಲ. ತಾರಿಕ್ ಇ ಫಿರೋಜ್ ಶಾಹಿಯನ್ನ ಬರೆದವರು ಆ ಕಾಲಕ್ಕೆ ಜಿಯಾವುದ್ದೀನ್ ಬರಣಿ ಕೂಡ ಇದನ್ನ ಬರೀತಾನೆ. ಹಂಗಾಗಿ ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಇದಾಗತ್ತೆ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ವಿಜಯನಗರ ಸಾಮ್ರಾಜ್ಯದ ಪ್ರಾಂತ್ಯಗಳನ್ನು ಹೀಗೂ ಕರೆಯುತ್ತಾರೆ ಅಂತ ಬಹಳ ಇನ್ ಡೀಟೇಲ್ ಆಗಿ ನಿಮ್ಗೆ ಇದನ್ನ ಮಾಡಿಕೊಟ್ಟಿದ್ದೀನಿ. ಅದರಲ್ಲಿ ಅವ್ರನ್ನ ರಾಜ್ಯಗಳು ಅಂತ ಕೂಡ ಕರೀತಾ ಇದ್ರು, ಅದೇನ್ ಬೇಡ ನಿಮ್ಗೆ. ನೆಕ್ಸ್ಟ್ ನೋಡೋಣ, ವೆರಿ ಇಂಪಾರ್ಟೆಂಟ್ ಸೂಪರ್ ಕ್ವಶನ್ಸ್. ಈ ಕೆಳಗಿನ ಯಾವ ಯುದ್ಧಗಳು ಹುಮಾಯೂನನಿಗೆ ಸಂಬಂಧಿಸಿದವೆ? ಎ ಕಲಿಂಜರ್, ಪಾಣಿಪತ್, ಸಿ ಎರಡನೇ ಪಾಣಿಪತ್, ಚುನಾರ್, ಹಲ್ದಿ ಘಾಟಿ. 1 and 4, 2 and 3, 2, 3 and 4, 1 and 2. ಸ್ನೇಹಿತರೆ, ಈ ಪ್ರಶ್ನೆಗೆ ನೀವು ನೋಡೋದಾದ್ರೆ ಹುಮಾಯೂನನಿಗೆ ಸಂಬಂಧಿಸಿದವೆ ಅಂತಂದ್ರೆ ಒಂದು ಕಲಿಂಜರ್ ಯುದ್ಧ ಅವನಿಗೆ ಸಂಬಂಧಿಸಿದೆ, ಇನ್ನೊಂದು ಚುನಾರ್ ಕೋಟೆ ಯುದ್ಧ ಅವನಿಗೆ ಸಂಬಂಧಿಸಿದ. ಇವೆರಡು ಹುಮಾಯೂನನಿಗೆ ಸಂಬಂಧಿಸಿದ ಯುದ್ಧಗಳು. ಒಂದು ಎ, ಎರಡನೇದು ಬಿ. ಇವೆರಡು ಕೂಡ ಅಲ್ಲಿಗೆ 1 ಮತ್ತೆ 2 ಸಂಭವಿಸಿದೆ. 1 ಮತ್ತೆ 2 ಅಂದ್ರೆ ಡಿ ಈಸ್ ದ ರೈಟ್ ಆನ್ಸರ್. ಎರಡನೇ ಪಾಣಿಪತ್ ಸಂಬಂಧಪಟ್ಟಿರೋದು ಅಕ್ಬರ್ಗಿದು, ಎರಡನೇ ಪಾಣಿಪತ್. ದೆನ್ ಹಳದಿ ಘಾಟಿ ಸಂಬಂಧಪಟ್ಟಿರೋದು ಕೂಡ ಅಕ್ಬರ್ಗೆ, ರಾಣಾ ಪ್ರತಾಪ್ ಸಿಂಹನ ವಿರುದ್ಧ. ಓಕೆ, ಹೌದು. ಇಲ್ಲಿ ಕೇಳಿರೋದು ಹುಮಾಯೂನನಿಗೆ ಸಂಬಂಧಿಸಿದೆ ಅಂತಂದ್ರೆ ಒಂದು ಕಲಿಂಜರ್, ಇನ್ನೊಂದು ಚುನಾರ್. ಇವೆರಡು ಹುಮಾಯೂನನಿಗೆ. ಇನ್ನು ಇವೆರಡು ಯಾರಿಗೆ ಅಂತಂದ್ರೆ ಇದು ಅಕ್ಬರ್ನಿಗೆ ಸಂಬಂಧಪಟ್ಟದ್ದು. ಓಕೆ, ರೈಟ್. ನೆಕ್ಸ್ಟ್ ನೋಡೋಣ, 16ನೇ ಪ್ರಶ್ನೆ ಏನ್ ಹೇಳುತ್ತೆ ಅಂತೇಳಿ. ಗಗನ್ ಮಹಲ್ ಕಟ್ಟಡವು ಯಾವ ಮನೆತನದ ವಾಸ್ತುಶಿಲ್ಪಿಯ ಸಾಧನೆ ಆಗಿದೆ? ಆದಿಲ್ ಶಾಹಿಗಳು, ಕುತುಬ್ ಶಾಹಿಗಳು, ನಿಜಾಂ ಶಾಹಿಗಳು, ಬರೀದ್ ಶಾಹಿಗಳು. ಓಕೆ ಸ್ನೇಹಿತರೆ, ಈ ಪ್ರಶ್ನೆಗೆ ನೀವು ನೋಡಬಹುದಾಗಿದ್ದರೆ ಗಗನ್ ಮಹಲ್ ಅಂತಕ್ಕಂಥದ್ದು ಯಾರಿಗೆ ಸಂಬಂಧಪಟ್ಟಿದೆ ಅಂದ್ರೆ ಇದು ಆದಿಲ್ ಶಾಹಿಗಳ ಕಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸೂಪರ್ ಹಿಟ್ ಆಗಿರ್ತಕ್ಕಂಥ ಆರ್ಕಿಟೆಕ್ಚರ್ಸ್. ಯಾಕಂದ್ರೆ ಗಗನ್ ಮಹಲ್ ಅಂತ ಹಿಡಿದ್ಬಿಟ್ಟು ಬಹಳಷ್ಟು ಅವರ ಬಹುಮನಿ ಸುಲ್ತಾನರ ಆದಿಲ್ ಶಾಹಿಗಳ ಒಂದು ವಿಚಾರ ನಿಮ್ಗೆ ಈಗ ಆಲ್ರೆಡಿ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದೀನಿ. ಆದಿಲ್ ಶಾಹಿಗಳ ಕಂಪ್ಲೀಟ್ ವಿಡಿಯೋಗಳನ್ನು ಹೇಳಿದೀನಿ, ಅದನ್ನೊಂದ್ಸಾರಿ ನೀವು ನೋಡಿ, ಅದ್ರಲ್ಲಿ ನಿಮ್ಗೆ ಎಲ್ಲದ್ರ ಬಗ್ಗೆ ಸಿಗತ್ತೆ. ಓಕೆ, ನೆಕ್ಸ್ಟ್ ಬರೋಣ. 1930 ಏಪ್ರಿಲ್ ನಲ್ಲಿ ಬೆಳಗಾಂನಲ್ಲಿ ಉಪ್ಪನ್ನು ಮಾರಿ ಉಪ್ಪಿನ ಕಾನೂನನ್ನ ಮುರಿದವರು ಯಾರು? ಇದು ಬೆಳಗಾಂನಲ್ಲಿ ಕೇಳಿದ. ಕಾರ್ನಾಡ ಸದಾಶಿವರಾವ್, ಆರ್ ದಿವಾಕರ್, ಹನುಮಂತರಾವ್ ಕೌಜಲಗಿ, ಗಂಗಾಧರರಾವ್ ದೇಶಪಾಂಡೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಂದ್ರೆ ಗಂಗಾಧರರಾವ್ ದೇಶಪಾಂಡೆ ಅವರು. ಬೆಳಗಾಮಲ್ಲಿ 1930 ಏಪ್ರಿಲ್ ಅಲ್ಲಿ ಉಪ್ಪನ್ನ ಮಾರೋದ್ರ ಮುಖಾಂತರವಾಗಿ ಉಪ್ಪಿನ ಕಾನೂನನ್ನ ಮುರಿದವರು ಗಂಗಾಧರರಾವ್ ದೇಶಪಾಂಡೆ ಅವರು. ಈ ಒಂದು ಉಪ್ಪಿನ ಕಾನೂನು ನಿಮ್ಗೆ ಗೊತ್ತಿದೆ, ಆರ್ ದಿವಾಕರ್ ರಾವ್ ಅವರು. ಆಮೇಲೆ ನಿಮ್ಗೆ ಬಿಜಾಪುರ ಭಾಗಗಳಲ್ಲಿ ಸಿಗೋದು ಹನುಮಂತರಾವ್ ಕೌಜಲಗಿ ಅವರು. ಮಂಗಳೂರು ಪ್ರಾಂತ್ಯಗಳಲ್ಲಿ ಸಿಗೋದು ನಮ್ಗೆ ಕಾರ್ನಾಡ್ ಸದಾಶಿವರಾವ್ ಅವರು. ಓಕೆ, ಮಂಗಳೂರಲ್ಲಿ ಕಾರ್ನಾಡ್ ಸದಾಶಿವರಾವ್. ಉತ್ತರ ಕನ್ನಡ ಕಾರವಾರ ಸಿಗತ್ತಲ್ಲ, ಇಲ್ಲಿ ಕಾರವಾರ ಭಾಗದಲ್ಲಿ ಆರ್ ದಿವಾಕರ್. ಹನುಮಂತರಾವ್ ಕೌಜಲಗಿ ವಿಜಯಪುರ ಅಥವಾ ಬಿಜಾಪುರ ಭಾಗ. ಗಂಗಾಧರರಾವ್ ದೇಶಪಾಂಡೆ ಬೆಳಗಾಂ. ಇದಿಷ್ಟು ಕೂಡ ನಿಮ್ಗೆ ಉಪ್ಪನ್ನ ಮಾರಿ ಉಪ್ಪಿನ ಕಾನೂನನ್ನ ಮುರಿದವ್ರು ಯಾರು ಅನ್ನೋದ್ರ ಬಗ್ಗೆ ಇದಿಷ್ಟು ಕೂಡ ಮಾಹಿತಿ ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಓಕೆ, ಇದಾಗಿತ್ತು ನಮ್ಮ KAS 15 2015 ನ ಪ್ರಶ್ನೆ ಪತ್ರಿಕೆ.
ಅದರಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನ ನಿಮಗೋಸ್ಕರ ವಿವರಣೆ ಮಾಡಿದ್ದೀನಿ. ಯಾರ್ಯಾರು ಈ ವಿಡಿಯೋಗಳನ್ನು ನೋಡ್ತೀರಾ ನೀವು ಬೇರೆಯವ್ರಿಗೆ ಲಿಂಕ್ ಸೆಂಡ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಕೂಡ ಎಂಜಾಯ್ ಮಾಡಿ. ಮುಂದಿನ ಮತ್ತೆ KS ಸರಣಿಯನ್ನ ವೇಟ್ ಮಾಡ್ತಾ ಇರಿ.